ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ಈಗಾಗಲೇ ನೀವು ಆಲ್ರೆಡಿ ಹಿಸ್ಟ್ರಿ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ PU ಲೆಕ್ಚರರ್ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇನ್ನೇನು ಕೆಲವೇ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಅದಕ್ಕಾಗಿ ತಯಾರಿ ನಡೆಸ್ತಾ ಇದ್ರೆ ಅದಕ್ಕೆ ಸಂಬಂಧಿಸಿದಂತೆ ಟಾಪಿಕ್ನಲ್ಲಿ ಒಂದು ಚಿಕ್ಕದಾದಂತಹ ಕೆಲವು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಒಂದು ಸಣ್ಣ ಟಾಪಿಕ್ ಆಗಿ ನಾನು ನಿಮ್ಗೆ ತಗೊಂಡಿದ್ದೀನಿ. ಈ ಎಂಟೈರ್ ಟಾಪಿಕ್ ಶಿಲಾಯುಗ ಸಂಸ್ಕೃತಿ ಅನ್ನುವಂಥದ್ದು ಅತಿ ದೊಡ್ಡ ಟಾಪಿಕ್. ಏನು ಇತಿಹಾಸ ಆರಂಭ ಆಗುತ್ತೆ ನೋಡಿ, ಆ ಆರಂಭದಲ್ಲಿ ಮೊದಲನೇ ಘಟ್ಟದಲ್ಲಿ ಬರ್ತಕ್ಕಂಥ ಒಂದು ಟಾಪಿಕ್. ಆ ಟಾಪಿಕ್ ನಲ್ಲಿ ಈ ಶಿಲಾಯುಗ ಸಂಸ್ಕೃತಿಯನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಇದು ಕೇವಲ ಡೆಮೋ ಕ್ಲಾಸು. ಇನ್ನು ಎಂಟೈರ್ ಕ್ಲಾಸ್ಗೆ ನೀವು ಜಾಯಿನ್ ಆದ್ಮೇಲೆ ಇದರ ಬಗ್ಗೆ ವಿಸ್ತೃತವಾದಂತಹ ಮಾಹಿತಿಯನ್ನ ನಾನು ನೀಡ್ತಾ ಹೋಗ್ತೀನಿ. ಈ ಕ್ಲಾಸ್ ಅಲ್ಲಿ ನೋಡೋಣ ನಾವು ಶಿಲಾಯುಗ ಸಂಸ್ಕೃತಿ ಬಗ್ಗೆ. ಶಿಲಾಯುಗ ಸಂಸ್ಕೃತಿಯ ಅಧ್ಯಯನವನ್ನ ಪ್ರಾಗೈತಿಹಾಸ ಕಾಲ ಅಂತ ಹೇಳಿ ಕರೀತಾರೆ. ಯಾವ ಕಾಲ? ಪ್ರಾಗೈತಿಹಾಸ ಕಾಲ ಅಂತ ಹೇಳಿ ಕರೆಯೋದನ್ನ ನಾವು ನೋಡಿದ್ದೀವಿ. ಈ ಪ್ರಾಗೈತಿಹಾಸ ಕಾಲವನ್ನ ಯಾಕೆ ಕರೆದ್ರು ಅನ್ನೋದಕ್ಕೆ ಕೆಲವೊಂದಿಷ್ಟು ಅಧ್ಯಯನಗಳನ್ನ ಮಾಡಿದ್ದನ್ನ ಕಾಣ್ಬೋದು ನಾವು. ಆ ಅಧ್ಯಯನಗಳು ಯಾವ ರೀತಿಯಾಗಿದ್ವು ಅಂತ ನಾವು ನೋಡ್ತಾ ಹೋದಾಗ ಇದ್ರ ಕುರಿತಾಗಿ 19ನೇ ಶತಮಾನದಲ್ಲಿ ಮೊದಲು ಏನಾಗುತ್ತೆ ಅಂದ್ರೆ ಚರ್ಚೆ ಸ್ಟಾರ್ಟ್ ಆಗುತ್ತೆ. ಆ ಚರ್ಚೆಯಲ್ಲಿ ಯಾವ್ಯಾವ ರೀತಿ ಚರ್ಚೆ ಆಯಿತು, ಯಾವ್ಯಾವ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು ಅನ್ನೋದನ್ನ ಇವತ್ತು ನಾವು ನೋಡೋಣ. 19ನೇ ಶತಮಾನದ ಮೊದಲಾರ್ಧದಲ್ಲಿ ಅಂದ್ರೆ ಏನು, 19ನೇ ಶತಮಾನದ ಮೊದಲಾರ್ಧ ಅಂದ್ರೆ ಫಸ್ಟ್ ಡಿಕೇಡ್ ಅಂದ್ರೆ 1850 ಟು 1850 ಈ ಅವಧಿಯಲ್ಲಿ ಏನಾಗುತ್ತೆ ಅಂದ್ರೆ ಇದ್ರ ಬಗ್ಗೆ ಏನಾಗುತ್ತೆ ಅಂದ್ರೆ ಸಂಶೋಧನೆಗಳು ಜರುಗಕ್ಕೆ ಸ್ಟಾರ್ಟ್ ಆಗ್ತವೆ. ಹಲವಾರು ಉತ್ಖನನಗಳನ್ನ ಏನ್ ಮಾಡ್ತಾರೆ, ಕಂಡ್ಕೊಳ್ತಾರೆ. ಮೊದಲ ಬಾರಿಗೆ ಇದನ್ನ ವ್ಯವಸ್ಥಿತವಾಗಿ ಏನ್ ಮಾಡಿದವನು ಅಂದ್ರೆ ಸಂಶೋಧನೆ ಮಾಡಿದಂತ ವ್ಯಕ್ತಿ ಯಾರಂದ್ರೆ CJ ಥಾಮ್ಸನ್ ಅಂತ ಕರಿತೀವಿ. ಯಾರು? CJ ಥಾಮ್ಸನ್. ಈತ ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾನೆ ಅಂದ್ರೆ ಈ ಶಿಲಾಯುಗ ಅವಧಿಗೆ ಒಂದು ಚೌಕಟ್ಟನ್ನ ಕೊಡ್ತಾನೆ. ಯಾವ ರೀತಿ ಚೌಕಟ್ಟು? ಇದು ಬಹಳ ವಾಸ್ಟ್ ಆದಂತಹ ಒಂದು ವಿಷಯ. ಆ ವಿಷಯವನ್ನ ಏನ್ ಮಾಡ್ತಾನೆ ಅಂದ್ರೆ ಒಂದು ಚೌಕಟ್ಟು ಕೊಡ್ಬೇಕಾದ್ರೆ ಅದಕ್ಕೆ ಒಂದು ಕಾಲಘಟ್ಟವನ್ನ ನಿರ್ಣಯ ಮಾಡ್ತಾನೆ. ಆ ಕಾಲಘಟ್ಟ ಯಾವ ರೀತಿ ಇರುತ್ತೆ ಅಂದ್ರೆ 3 ಹಂತಗಳಾದಂತಹ ಒಂದು ಕಾಲಘಟ್ಟ. ಇವನ್ನ 3 ಏಜಸ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಈ ಮಾದರಿಯಲ್ಲಿ ಆತ ಈ 3 ಏಜಸ್ ಸಿಸ್ಟಮ್ ಅನ್ನ ಆತ ಜಾರಿಗೆ ತರಕ್ಕೆ ಆಯ್ಕೆ ಮಾಡ್ಕೊಂಡಂತಹ ವ್ಯವಸ್ಥೆ ಆಗಿತ್ತಂದ್ರೆ ತಾರ್ಕಿಕ ಮತ್ತು ಪ್ರಾಯೋಗಿಕ ದತ್ತಾಂಶಗಳನ್ನ ಕ್ರೋಢೀಕರಿಸಿ ಮಾಡಿಕೊಂಡಂತಹ ಒಂದು ಹೊಸ ಮಾರ್ಗವಾಗಿತ್ತು. ಯಾವ್ಯಾವ ಅಂಶಗಳು? ತಾರ್ಕಿಕ ಮತ್ತು ಪ್ರಾಯೋಗಿಕ ದತ್ತಾಂಶಗಳು. ಹಾಗಾದ್ರೆ ತಾರ್ಕಿಕ ಅಂಶ ಏನು ಮತ್ತು ಪ್ರಾಯೋಗಿಕ ದತ್ತಾಂಶಗಳು ಏನು ಒಳಗೊಂಡಿದ್ವು ಅನ್ನೋದನ್ನ ಮುಂದುವರೆದು ನೋಡೋಣ ನಾವು. ಈ ಘಟನೆಯನ್ನ ಏನಂತೀವಿ ಅಂದ್ರೆ ಯಾವಾಗ ಇದಕ್ಕೆ ಒಂದು 3 ಏಜಸ್ ಸಿಸ್ಟಮ್ ಅನ್ನುವಂತ ಒಂದು ಚೌಕಟ್ಟನ್ನ ತಂದ್ರು ನೋಡಿ, ಆ ಚೌಕಟ್ಟನ್ನ ತಂದದ್ದಕ್ಕೆ ಈ ಘಟನೆಯನ್ನ ನಮ್ಮ ಪುರಾತತ್ವ ಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಪುರಾತತ್ವ ಸಂಶೋಧನೆಯಲ್ಲೇ ಒಂದು ಮೈಲಿಗಲ್ಲಾಗಿ ಗುರುತಿಸಿದ್ದನ್ನ ನಾವು ಕಾಣ್ತೀವಿ. ಆ ವರ್ಗೀಕರಿಸಿದಂತ 3 ಯುಗಗಳು ಯಾವಂದ್ರೆ ಇಲ್ಲಿದಾವ್ ನೋಡಿ: ಶಿಲಾಯುಗ, ಕಂಚಿನ ಯುಗ, ಕಬ್ಬಿನ ಯುಗ. ಅಂದ್ರೆ ಸ್ಟೋನ್ ಏಜ್ ಮತ್ತು ಬ್ರೋಂಜ್ ಏಜ್ ಮತ್ತು ಐರನ್ ಏಜ್. ಈ ರೀತಿ 3 ವರ್ಗಗಳನ್ನ ಮಾಡಿದ್ದನ್ನ ಕಾಣ್ತೀವಿ ಇಲ್ಲಿ ನೋಡಿ. ಒಂದನೇದಾಗಿ ಶಿಲಾಯುಗ, ಎರಡನೇದಾಗಿ ಕಂಚಿನ ಯುಗ ಹಾಗೂ ಮೂರನೇದಾಗಿ ಕಬ್ಬಿನ ಯುಗ. ಯಾರು ಮಾಡಿದ್ದನ್ನ? CJ ಥಾಮ್ಸನ್ ಅವರು ಮಾಡಿದ್ದು. ಈ CJ ಥಾಮ್ಸನ್ ಅವರು ಮಾಡಿದಂತಹ ಈ 3 ಏಜ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಅಂಶಗಳು ಬರ್ತಾವ ಅಂದ್ರೆ 3 ವರ್ಗಗಳು ಯಾವ್ಯಾವ ಇದಾವು ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ 2-3 ವ್ಯಕ್ತಿಗಳು 2-3 ರೀತಿಯಾದಂತಹ ತಮ್ಮದೇ ಆದಂತಹ ಏಜ್ ಫ್ಯಾಕ್ಟರ್ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರ. ಅದರಲ್ಲಿ ನಾವು ಈಗ ಚರ್ಚೆ ಮಾಡ್ತಕ್ಕಂತಹ ಮೊಟ್ಟ ಮೊದಲ ಬಾರಿಗೆ ಚರ್ಚೆ ಮಾಡಿದಂತಹ ಅಥವಾ ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ಬಂದಂತಹ ಒಂದು ಸಿಸ್ಟಮ್ ಯಾವ್ದಂದ್ರೆ 3 ಏಜ್ ಸಿಸ್ಟಮ್. ಇದನ್ನ ಮಾಡಿದ್ದಾರಂದ್ರೆ CJ ಥಾಮ್ಸನ್ ಅನ್ನುವಂತವನು ಏನ್ ಮಾಡ್ತಾನೆ, ಈ 3 ಏಜ್ ಸಿಸ್ಟಮ್ ಅನ್ನ ಮಾಡಿದ್ದಾನೆ. CJ ಥಾಮ್ಸನ್ ಅವನು ಯಾವಾಗ 19ನೇ ಶತಮಾನದ ಮೊದಲಾರ್ಧ ಭಾಗದಲ್ಲಿ ಏನ್ ಮಾಡ್ತಾನ, 3 ಯುಗಗಳ ಅಥವಾ 3 ಏಜ್ ಸಿಸ್ಟಮ್ ಅನ್ನ ಯಾವ ರೀತಿಯಾಗಿ ತಾರ್ಕಿಕ ಮತ್ತು ಪ್ರಾಯೋಗಿಕ ದತ್ತಾಂಶಗಳನ್ನ ಇಟ್ಕೊಂಡು ಮಾಡಿರ್ತಾನ. ಯಾವ್ಯಾವ ಬರ್ತಾವ ಈತ ಮಾಡಿದಂತಹ 3 ಏಜ್ ಸಿಸ್ಟಮ್ ಅಲ್ಲಿ? ಶಿಲಾಯುಗ, ಕಂಚಿನ ಯುಗ, ಕಬ್ಬಿನ ಯುಗ. ಯಾವ್ಯಾವ ಅಂದ್ರೆ ಸ್ಟೋನ್ ಏಜ್, ಬ್ರೋಂಜ್ ಏಜ್ ಮತ್ತು ಐರನ್ ಏಜ್ ಗಳನ್ನ ಕಾಣ್ಬೋದು. ಇನ್ನು ಮುಂದುವರೆದು ನೋಡಿದಂತೆ ಇದಕ್ಕೆಲ್ಲ ಒಂದು ಕಾಲಗಣನೆ ಬೇಕಾಗುತ್ತೆ. ಅಂದ್ರೆ ಟೈಮ್ ಲೈನ್ ಅನ್ನೋದು ಇರುತ್ತೆ. ಆ ಟೈಮ್ ಲೈನ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಯಾವಾಗ ಸ್ಥಾಪನೆ ಮಾಡ್ತಾರೆ ಅಂದ್ರೆ 1825 ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಟೈಮ್ ಲೈನ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದನ್ನ ಮೊದಲ ಬಾರಿಗೆ ಸ್ಥಾಪನೆ ಮಾಡಿ ಜಾರಿಗೆ ಯಾವಾಗ ತರ್ತಾರೆ ಅಂದ್ರೆ 1826 ಅಲ್ಲಿ 1826ರಲ್ಲಿ
ಇದನ್ನ ಜಾರಿಗೆ ತರ್ತಾರೆ. ಹೇಗೆ ಜಾರಿಗೆ ತರ್ತಾರೆ ಅಂದ್ರೆ ಗೈಡ್ ಟು ನಾರ್ದರ್ನ್ ಆಂಟಿಕ್ವಿಟಿ, ಯಾವ್ದು ನೋಡಿ ಗ್ರಂಥ, ಗೈಡ್ ಟು ನಾರ್ದರ್ನ್ ಆಂಟಿಕ್ವಿಟಿ ಎಂಬ ಸಚಿತ್ರ ಮೊನೋಗ್ರಾಫ್ ಪತ್ರಿಕೆಯಲ್ಲಿ ಇದನ್ನ ಏನ್ ಮಾಡ್ತಾರೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಕಾಲಗಣನೆಯನ್ನ ಪ್ರಕಟ ಮಾಡ್ತಾರೆ. ಒಂದೊಂದು ಅಂಶಗಳು ಇಲ್ಲಿ ವೆರಿ ಇಂಪಾರ್ಟೆಂಟ್. ಎಷ್ಟರಲ್ಲಿ ಜಾರಿಗೆ ಬಂತು, ಎಷ್ಟರಲ್ಲಿ ಸ್ಥಾಪನೆ ಆಯ್ತು. ಈ ಕಾಲಗಣನೆಯನ್ನ ಫೌಂಡೇಶನ್ ಮಾಡಿದ್ದು ಯಾವಾಗಂದ್ರೆ 1825 ಅಲ್ಲಿ. ಹಾಗಾದ್ರೆ ಈ ಕಾಲಗಣನೆಯನ್ನ ಜಾರಿಗೆ ತಂದಿದ್ದು 1826 ಅಲ್ಲಿ. ಯಾವ ರೀತಿ ಜಾರಿಗೆ ತಂದ್ರು, ಯಾರಿಗೆ ಅಥವಾ ಜಾರಿಗೆ ತಂದದ್ದನ್ನ ಜಗತ್ತಿಗೆ ಯಾವಾಗ ಪರಿಚಯ ಮಾಡಿದ್ರು ಅಂದ್ರೆ 1826 ಅಲ್ಲಿ ಗೈಡ್ ಟು ನಾರ್ದರ್ನ್ ಆಂಟಿಕ್ವಿಟಿ ಅನ್ನುವಂತಹ ಒಂದು ಸಚಿತ್ರ ಮೊನೋಗ್ರಾಫ್ ಪತ್ರಿಕೆಯಲ್ಲಿ ಮೊದಲ ಬಾರಿಗೆ ಇದನ್ನ ಪ್ರಕಟಿಸಿದ್ದನ್ನ ನಾವು ಕಾಣ್ತೀವಿ. ಈಗ ಸಿ ಜೆ ಥಾಮ್ಸನ್ ಬರೋಣ, ಸ್ವಲ್ಪ ಹಿಂದೆ ಹೋಗೋಣ. ಸಿ ಜೆ ಥಾಮ್ಸನ್ ಹೇಳ್ತಾನೆ 3 ಏಜ್ ಸಿಸ್ಟಮ್. ಈ 3 ಏಜ್ ಸಿಸ್ಟಮ್ ಅನ್ನೇ ಇನ್ನೊಬ್ಬ ಸಂಶೋಧಕನಾದಂತ ಪಿ ಎಂ ಸುಮ್ಮ ಅಂದ್ರೆ ಪಿ ಎಫ್ ಸುಮ್ಮ ಅನ್ನುವಂತ ಒಬ್ಬ ವ್ಯಕ್ತಿ ಥಾಮ್ಸನ್ ನ ಕಂಟೆಂಪ್ರರಿ ಅಂದ್ರೆ ಸಮಕಾಲೀನ ಆಗಿರ್ತಕ್ಕಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಇದನ್ನ ಬೆಂಬಲಿಸ್ತಾನೆ. ಯಾವ್ದನ್ನ, ಸಿ ಜೆ ಥಾಮ್ಸನ್ ವರ್ಗೀಕರಿಸಿದಂತ 3 ಏಜ್ ಸಿಸ್ಟಮ್ ಅನ್ನ ಬೆಂಬಲಿಸ್ತಾನೆ. ಯಾರಾತ, ಇನ್ನೊಬ್ಬ ಸಂಶೋಧಕ, ಆತರ ಸಮಕಾಲೀನ, ಆತನ ಕಂಟೆಂಪ್ರರಿಯಲ್ಲಿ ಇರ್ತಕ್ಕಂತ ಒಬ್ಬ ಸಂಶೋಧಕ ಯಾರಂದ್ರೆ ಪಿ ಎಫ್ ಸುಮ್ಮ. ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮಗ ಬರ್ತಕ್ಕಂತ ಕ್ವಶನ್ಗಳು ಯಾವಾಗ ಯಾವ ರೀತಿ ಯಾವ ವಿಧದಲ್ಲಿ ಕೇಳ್ತಾನೋ ಅನ್ನೋದು ಗೊತ್ತಿಲ್ಲ. ಈಗ ಒಂದು ಕ್ವಶನ್ ರೈಸ್ ಆಗುತ್ತೆ, ಏನಂತ ರೈಸ್ ಆಗುತ್ತೆ, 3 ಏಜ್ ಸಿಸ್ಟಮ್ ಅನ್ನ ಬೆಂಬಲಿಸಿದಂತ ಈ ಕೆಳಗಿನ ಸಂಶೋಧಕರನ್ನ ಗುರುತಿಸಿ. ನಿಮ್ಮದೇನ ಇರುತ್ತೆ ಅಂದ್ರೆ ಐಡಿಯಾ ಸಿ ಜೆ ಥಾಮ್ಸನ್ ಇರುತ್ತೆ. ಸಿ ಜೆ ಥಾಮ್ಸನ್ ಬಗ್ಗೆ ನೀವು ಹೇಳಿರ್ತೀರಾ, ಏನು ಸಿ ಜೆ ಥಾಮ್ಸನ್ ಇದನ್ನೇ ಜಾರಿಗೆ ತಂದಿರ್ತಾನೆ, ಸಿ ಜೆ ಥಾಮ್ಸನ್ ಒಬ್ಬ ಇದಕ್ಕೆ ಸೂಟ್ ಆದ ವ್ಯಕ್ತಿ. ಹಾಗಾದ್ರೆ ಇಲ್ಲಿ ಡೈರೆಕ್ಟ್ ಕ್ವಶನ್ ಇರೋದಿಲ್ಲ. ಅದು ಎಂತ ಕ್ವಶನ್ ಇರುತ್ತೆ ಅಂದ್ರೆ ಮಲ್ಟಿಪಲ್ ಆಯ್ಕೆಗಳನ್ನ ಕೊಡ್ತಕ್ಕಂತ ಒಂದು ಕ್ವಶನ್ ಇರುತ್ತೆ. 1 2 ಸರಿ, 2 3 ಸರಿ, 3 4 ಸರಿ, 1 4 ಸರಿ, ಈ ರೀತಿ ಕ್ವಶನ್ಸ್ ಬಂದಾಗ ಈ ಹೇಳಿಕೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಸಮಂಜಸವಾಗಿ ಅದನ್ನ ಸರಿಯಾಗಿ ಗುರುತಿಸೋದಿಕ್ಕೆ ಏನಾಗುತ್ತೆ ಅಂದ್ರೆ ಸಹಾಯಕವಾಗುತ್ತೆ. ಹಾಗಾಗಿ ಆ ಸಿ ಜೆ ಥಾಮ್ಸನ್ ನ ವರ್ಗೀಕರಣ ಕಲ್ಪನೆಯನ್ನ ಬೆಂಬಲಿಸಿದಂತಹ ಇನ್ನೊಬ್ಬ ಸಂಶೋಧಕ, ಆತನು ಕೂಡ ಥಾಮ್ಸನ್ ನ ಸಮಕಾಲೀನಾಗಿರ್ತಕ್ಕಂತ ಸಂಶೋಧಕ ಯಾರಂದ್ರೆ ಪಿ ಎಫ್ ಸುಮ್ಮ ಅನ್ನುವಂತಹ ಒಬ್ಬ ಸಂಶೋಧಕ. ಇದು 3 ಏಜ್ ಸಿಸ್ಟಮ್ ನಾನು ಚರ್ಚೆ ಮಾಡಿದೆ. ಇನ್ 2 ಏಜ್ ಸಿಸ್ಟಮ್ ಬರೋಣ. 1863ರಲ್ಲಿ 2 ಏಜ್ ಸಿಸ್ಟಮ್ ಅನ್ನ ಫಸ್ಟ್ ಟೈಮ್ ಜಾನ್ ಲುಬಾಕ್, ಹೆಸರು ಕೇಳಿರ್ತೀರಾ ನೀವು. ಜಾನ್ ಲುಬಾಕ್ ಏನ್ ಮಾಡ್ತಾನಂದ್ರೆ 2 ಏಜ್ ಸಿಸ್ಟಮ್ ಅನ್ನ ಪರಿಚಯಿಸ್ತಾನೆ. ಈತ ಏನ್ ಮಾಡ್ತಾನಂದ್ರೆ 2 ಏಜ್ ಸಿಸ್ಟಮ್ ಅಲ್ಲಿ ಏನ್ ಪ್ರಾಗೈತಿಹಾಸ ಕಾಲ ಇರುತ್ತೆ ನೋಡಿ, ಆ ಪ್ರಾಗೈತಿಹಾಸ ಕಾಲವನ್ನು ಏನ್ ಮಾಡ್ತಾನಂದ್ರೆ ಹಳೆಯ ಶಿಲಾಯುಗ ಮತ್ತು ನವ ಶಿಲಾಯುಗ, ಓಲ್ಡ್ ಸ್ಟೋನ್ ಏಜ್ ಮತ್ತು ನಿಯೋಲಿಥಿಕ್ ಏಜ್ ಅಂತ ಹೇಳಿ ಏನ್ ಮಾಡ್ತಾನ ಅಂದ್ರೆ ಎರಡನ್ನು ಡಿವೈಡೇಷನ್ ಮಾಡ್ತಾನೆ. ಇದು 2 ಏಜ್ ಸಿಸ್ಟಮ್ ಅಲ್ಲಿ. ಎಸ್ಪೆಷಲಿ 1863ರಲ್ಲಿ ಮಾಡಿದಂತವನು ಯಾರು, ಜಾನ್ ಲುಬಾಕ್ ಅನ್ನುವಂಥವನು ಮಾಡಿರ್ತಾನೆ. ಎಸ್ಪೆಷಲಿ 1863ರಲ್ಲಿ ಈತ ಪ್ರಾಗೈತಿಹಾಸ ಕಾಲವನ್ನ ಏನ್ ಮಾಡ್ತಾನಂದ್ರೆ ಹಳೆಯ ಶಿಲಾಯುಗ ಅಥವಾ ನವ ಶಿಲಾಯುಗ ಅಂತ ಹೇಳಿ ಕರೆದಿದ್ದನ್ನ ನಾವು ಕಾಣ್ತೀವಿ. ಎಸ್ಪೆಷಲಿ 1863ರಲ್ಲಿ ಯಾರು, ಜಾನ್ ಲುಬಾಕ್ ಮಾಡ್ತಾನೆ. ಯಾರು ಮಾಡ್ತಾರೆ, ಜಾನ್ ಲುಬಾಕ್ ಮಾಡ್ತಾನೆ. ಆತ ಮಾಡಿದಂತಹ 2 ಏಜ್ ಸಿಸ್ಟಮ್ ಅಥವಾ 2 ಯುಗ ವ್ಯವಸ್ಥೆಯಲ್ಲಿ ಯಾವ್ಯಾವ 2 ಇರ್ತವೆ, ಹಳೆಯ ಶಿಲಾಯುಗ, ನವ ಶಿಲಾಯುಗ. ಆದ್ರೆ ಸಿ ಜೆ ಥಾಮ್ಸನ್ ಅಲ್ಲಿ ಯಾವ್ಯಾವಿತ್ತು, ಹಳೆಯ ಮತ್ತು ಕಬ್ಬಿನ ಮತ್ತು ಕಂಚಿನ ಯುಗಗಳಿದ್ವು. ಆದ್ರೆ ಇಲ್ಲಿ ಬಂದು ಯಾವ ರೀತಿಯಾಗಿದೆ, ಹಳೆಯ ಶಿಲಾಯುಗ ಮತ್ತು ನವ ಶಿಲಾಯುಗ ಅಂತ ಹೇಳಿ ಜಾನ್ ಲುಬಾಕ್ ಏನ್ ಮಾಡ್ತಾನಂದ್ರೆ 2 ರೀತಿ ವರ್ಗೀಕರಣ ಮಾಡ್ತಾನೆ. ಆ ಒಂದೇ 3 ಏಜ್ ಸಿಸ್ಟಮ್ ಅಲ್ಲಿ ಯಾರು ಬಂದ್ರು, ಸಿ ಜೆ ಥಾಮ್ಸನ್ ಬಂದ್ರು. 2 ಏಜ್ ಸಿಸ್ಟಮ್ ಅಲ್ಲಿ ಯಾರು ಬಂದ್ರು, ಜಾನ್ ಲುಬಾಕ್ ಬಂದ್ರು. ಹಾಗಾದ್ರೆ ಇವು 2 ವ್ಯವಸ್ಥೆಗಳನ್ನ ನಾವು ಯಾವ್ದ್ರಲ್ಲಿ ಕಾಣಿದ್ವಿ, ಪ್ರಾಗೈತಿಹಾಸ ಕಾಲದ ಹಂತಗಳನ್ನ ವಿವರಿಸಿದ್ದನ್ನ ಅಥವಾ ವಿಂಗಡಣೆ ಮಾಡಿದ್ದನ್ನ ನೋಡಿದ್ವಿ. ಹಾಗಾದ್ರೆ ಪ್ರೆಸೆಂಟ್ ಆಗಿ ಚಾಲ್ತಿಯಲ್ಲಿರ್ತಕ್ಕಂಥ ಅಂದ್ರೆ ಹಾಲಿಯಾಗಿ ಚಾಲ್ತಿಯಲ್ಲಿರ್ತಕ್ಕಂತಹ ಕಾಲಗಣನೆಯ ವರ್ಗೀಕರಣವನ್ನ ಮೊದಲ ಬಾರಿಗೆ ಪ್ರತಿಪಾದಿಸಿದವರು ಎಡ್ವರ್ಡ್ ಲಾರ್ಟೆಟ್ ಅನ್ನುವಂಥವ್ರು. ಈ ಪ್ರೆಸೆಂಟ್ ಏನ್ ನಾವೆಲ್ಲ ಸ್ಟಡಿ ಮಾಡ್ತಿದ್ದೇವೆ ನೋಡಿ, ಈ ಸಿಸ್ಟಮ್ ಏನಿದೆ, ಈ ಸಿಸ್ಟಮ್ ಅನ್ನ ಮೊದಲ ಬಾರಿಗೆ ಪ್ರತಿಪಾದಿಸಿ ಬೆಳಕಿಗೆ ಅಂದ್ರೆ ಜಾರಿಗೆ ತಂದಂತ ವ್ಯಕ್ತಿ ಯಾರಂದ್ರೆ ಎಡ್ವರ್ಡ್ ಲಾರ್ಟೆಟ್ ಅನ್ನುವಂಥವನು. ಎಷ್ಟರಲ್ಲಿ, 1861ರಲ್ಲಿ ಈ ಪ್ರತಿಪಾದನೆಯನ್ನ ತನ್ನ ಗ್ರಂಥವಾದಂತಹ ಯಾವುದು, ನ್ಯೂ ರಿಸರ್ಚ್ ದ ಕೋ ಎಕ್ಸಿಸ್ಟೆನ್ಸ್ ಆಫ್ ಮ್ಯಾನ್ ಅಂಡ್ ಆಫ್ ದ
ಮ್ಯಾಮ್ನಿಫರ್ಸ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಾಸ್ಟ್ ಜಿಯೋಲಾಜಿಕಲ್ ಪೀರಿಯಡ್ ಎನ್ನುವಂತಹ ಗ್ರಂಥ. ನೋಡಿ, ಈ ಗ್ರಂಥದ ಹೆಸರೇ ಎಷ್ಟು ದೊಡ್ಡದಾಗಿದೆ. ನ್ಯೂ ರಿಸರ್ಚ್ ಸನ್ ದ ಕೋ ಎಕ್ಸಿಸ್ಟೆನ್ಸ್ ಆಫ್ ಮ್ಯಾನ್ ಅಂಡ್ ಆಫ್ ದ ಗ್ರೇಟ್ ಫಾಸಿಲ್ ಮ್ಯಾಮ್ನಿಫರ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಲಾಸ್ಟ್ ಜಿಯೋಲಾಜಿಕಲ್ ಪೀರಿಯಡ್ ಅನ್ನುವಂತಹ ಗ್ರಂಥದಲ್ಲಿ ಈತ ಏನ್ ಮಾಡ್ತಾನಂದ್ರ, ಈತ ಯಾವ್ದನ್ನ ಈ ಪ್ರೆಸೆಂಟ್ ಜಾರಿಯಲ್ಲಿ ಇರ್ತಕ್ಕಂತಹ ವಿಂಗಡಣೆ ಅಥವಾ ವರ್ಗೀಕರಣ ಹಂತವನ್ನ ಪ್ರತಿಪಾದನೆ ಮಾಡಿದವನು ಯಾರು? ಎಡ್ವರ್ಡ್ ಲಾರ್ಟೆಟ್. 3A ಸಿಸ್ಟಮು CJ ಥಾಮ್ಸನ್, 2A ಸಿಸ್ಟಮ್ ಯಾರು? ಜಾನ್ ಲೊಬಾಕ್. ಮತ್ತು ಈ ಪ್ರೆಸೆಂಟ್ ಚಾಲ್ತಿಯಲ್ಲಿ ಇರ್ತಕ್ಕಂತಹ ವ್ಯವಸ್ಥೆಯನ್ನು ಎಡ್ವರ್ಡ್ ಲಾರ್ಟೆಟ್ ತನ್ನ ಗ್ರಂಥದಲ್ಲಿ ಏನ್ ಮಾಡ್ತಾನೆ? ಪ್ರಕಟಿಸ್ತಾನೆ. ಹಾಗಾದ್ರೆ ಈ ಪ್ರೆಸೆಂಟ್ ಏನು ಜಾರಿ ಇದೆ ನೋಡಿ, ಆ ಹಂತಗಳೇ ಯಾವ್ಯಾವು? ಆ ಹಂತಗಳಂದ್ರೆ ಕೆಳಸ್ತರ, ಲೋವರ್, ಮಧ್ಯಸ್ತರ, ಮಿಡಲ್ ಮತ್ತು ಮೇಲ್ಸ್ತರ ಅಂದ್ರೆ ಅಪ್ಪರ್ ಅನ್ನುವಂತೆ ಏನ್ ಮಾಡ್ತಾರಂದ್ರ 3 ವ್ಯವಸ್ಥೆಗಳನ್ನ ವರ್ಗೀಕರಣ ಮಾಡ್ತಾರೆ. ಪ್ರೆಸೆಂಟ್ ಇದೆ ಈಗ ಲೋವರ್, ಮಿಡಲ್, ಅಪ್ಪರ್. ಯಾವ್ದನ್ನ? ಪ್ರಾಗೈತಿಹಾಸ ಕಾಲವನ್ನ 3 ರೀತಿಯಾಗಿ ಮಾಡಿದ್ದನ್ನ ಕಾಣ್ತೀವಿ. ಇಲ್ಲಿದೆ ನೋಡಿ, ಬುಕ್ ಫೋಟೋ ಹಾಕಿದೀನಿ ನೋಡಿ, ನಾರ್ದರ್ನ್ ಆಂಟಿಕ್ವಿಟಿ. ಇದು ಯಾವ್ದ್ರ ಬಗ್ಗೆ ಹೇಳುತ್ತೆ? ಇದು ಕಾಲಗಣನೆ ಬಗ್ಗೆ ಹೇಳಿದ್ದನ್ನ ನೋಡ್ತೀವಿ. ಈ ಪಕ್ಕದಲ್ಲಿ ಇರ್ತಕ್ಕಂಥವನು ಜಾನ್ ಲೊಬಾಕ್ ಅನ್ನುವಂಥವನು. ಈ ಜಾನ್ ಲೊಬಾಕ್ ಏನ್ ಮಾಡ್ತಾನೆ? 2A ಸಿಸ್ಟಮ್ ಅನ್ನ ಪರಿಚಯಿಸಿದ್ದನ್ನ ನೀವು ಕಂಡಿದೀವಿ. ಇನ್ ಮುಂದುವರಿಯೋಣ. ಇದೇನು ವರ್ಗೀಕರಣ ಆಯ್ತು. ಇನ್ನ ಲಾರ್ಟೆಡ್ ಫ್ರಾನ್ಸನ್ ಎಂಬಾತ ಏನ್ ಮಾಡ್ತಾನಂದ್ರೆ, ಔರಿಗ್ನಾಕ್ ಅನ್ನುವಂತ ಒಂದು ಪ್ಯಾಲಿಯೋಲಿಥಿಕ್ ಗುಹಾತಾಣ ಇರುತ್ತೆ. ಅಲ್ಲಿ ಕಂಡು ಬಂದಂತಹ ಶಿಲಾ ಉಪಕರಣಗಳು ಮತ್ತು ಪಳೆಯುಳಿಕೆಗಳು ಏನಿರುತ್ತೆ ಅವುಗಳನ್ನ ಸಂಶೋಧನೆಗಳಿಗೆ ಒಳಪಡಿಸಿ ಅವುಗಳನ್ನ ಏನ್ ಮಾಡ್ತಾನಂದ್ರೆ ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸ್ತಾನೆ. ಅಂದ್ರೆ ಯಾವ ರೀತಿ ಪ್ರಸ್ತಾಪಿಸ್ತಾನಂದ್ರೆ, ಅಲ್ಲಿರ್ತಕ್ಕಂಥ ಉಪಕರಣಗಳನ್ನ ಸಂಶೋಧಿಸಿ ಅವು ಯಾವ ಕಾಲಕ್ಕೆ ಸಂಬಂಧಿಸಿದ್ದು, ಅದು ದ್ವಿತೀಯ ಹಂತನೋ ಅಥವಾ 2A ಸಿಸ್ಟಮ್ ಅಲ್ಲಿ ಯಾವ ಹಂತದಲ್ಲಿ ಬರುತ್ತೆ, 3A ಸಿಸ್ಟಮ್ ಅಲ್ಲಿ ಯಾವ ಹಂತದಲ್ಲಿ ಬರುತ್ತೆ, ಮತ್ತು ಪ್ರೆಸೆಂಟ್ ಇರತಕ್ಕಂತಹ ವ್ಯವಸ್ಥೆಯಲ್ಲಿ ಯಾವ ರೀತಿಯಾಗಿ ಅದನ್ನು ಗುರುತಿಸಬೇಕು ಅನ್ನೋದನ್ನ ಏನ್ ಮಾಡ್ತಾನಂದ್ರೆ, ಮೊದಲು ಬಾರಿಗೆ ಎಲ್ಲಿ ಸಿಗ್ತಾವವು? ಲಾರ್ಟೆಡ್ ಫ್ರಾನ್ಸಸ್ ಎಂಬಾತ ಎಲ್ಲಿ ಔರಿಗ್ನಾಕ್ ಅನ್ನುವಂತಹ ಒಂದು ಪ್ಯಾಲಿಯೋಲಿಥಿಕ್ ಗುಹಾತಾಣ, ಆ ಗುಹಾತಾಣದಲ್ಲಿ ಮೊದಲು ಬಾರಿಗೆ ಏನ್ ಮಾಡ್ತಾರಂದ್ರೆ ಶಿಲಾ ಉಪಕರಣಗಳು ಮತ್ತು ಪಳೆಯುಳಿಕೆಗಳು ಸಿಗ್ತಾವ. ಫಸ್ಟ್ ಟೈಮ್ ಅವನ್ ತಗೊಂಡು ಏನ್ ಮಾಡ್ತಾರಂದ್ರ ರಿಸರ್ಚ್ ನಡೆಸಿ ಅದ್ರ ಮೇಲೆ ಒಂದು ಏನ್ ಮಾಡ್ತಾರಂದ್ರ ವಿವರಣಾತ್ಮಕ ವರದಿಯನ್ನ ಹೊರಡಿಸಿದ್ದನ್ನ ಕಾಣ್ತೀವಿ. ಇನ್ನು ನೆಕ್ಸ್ಟ್ ಬಂದ್ ನೋಡ್ರಿ, ಭೂ ವೈಜ್ಞಾನಿಕ ಕಾಲ, ಜಿಯೋಲಾಜಿಕಲ್ ಏಜ್ ಅಂತ ಕರಿತೀವಿ. ಜಿಯೋಲಾಜಿಕಲ್ ಏಜ್ ಅನ್ನ ನೋಡೋಣ. ಈಗ ಮಾನವನು ಯಾವಾಗಲೂ ತಾನು ಬ್ರಹ್ಮಾಂಡದ ಕೇಂದ್ರ ಬಿಂದು ಎಂದು ಭಾವಿಸಕ್ ಏನ್ ಮಾಡ್ತಾನಂದ್ರ ಇಷ್ಟಪಡ್ತಾನೆ. ಯಾಕಂದ್ರೆ ನಾನೇ ಇಲ್ಲಿ ಮುಖ್ಯ, ನನ್ನಿಂದಲೇ ಎಲ್ಲ ಅನ್ನುವಂತ ಕಾನ್ಸೆಪ್ಟ್ ಯಾರಲ್ಲಿ ತಲೆಯಲ್ಲಿದೆ ಅಂದ್ರೆ ಮಾನವನ ತಲೆಯಲ್ಲಿದೆ. ಹಾಗಾಗಿ ಇದೊಂದು ಏನು ನಿಜವಾದ ವೈಜ್ಞಾನಿಕವಾಗಿ ನೋಡಿದ್ರಿ ಇದು ನಿಜ ಅಲ್ಲ. ಈ ಗ್ರಹ ಮತ್ತು ಅದರ ಅಸಂಖ್ಯಾತ ವರ್ಗಗಳು ವಿಸ್ಮಯಕಾರಿಯಾಗಿ ಮುಂದುವರೆದ ವಿಕಸನದ ಸಂಕೀರ್ಣವಾದ ಮತ್ತು ದೀರ್ಘವಾದ ಭಾಗವಾಗಿರುವುದನ್ನ ನಾವು ಇಲ್ಲಿ ಕಾಣಬಹುದು. ಯಾಕಂದ್ರೆ ಮಾನವನೇ ಎಲ್ಲ ಅಲ್ಲ, ಮಾನವನೇ ಬ್ರಹ್ಮಾಂಡದ ಕೇಂದ್ರ ಬಿಂದು ಅಂತೂ ಮೊದಲೇ ಅಲ್ಲ. ಬ್ರಹ್ಮಾಂಡ ಅಂದ್ರೆ ಅದೊಂದು ಅನಂತವಾಗಿರತಕ್ಕಂತ ಒಂದು ವಿಶ್ವ. ಆ ವಿಶ್ವದಲ್ಲಿ ಗ್ರಹ ಎಷ್ಟೋ ವರ್ಗದ ವಿಸ್ಮಯಕಾರಿಯಾದಂತಹ ಹಲವಾರು ಏನಿದಾವ ಅಂದ್ರ ಬೆಳಕಿನ ಅಂಶಗಳಿದಾವ, ಗ್ರಹಗಳಿದಾವ, ನಕ್ಷತ್ರಗಳಿದಾವ, ಇನ್ನೂ ಏನೇನು ಇದಾವ, ಹಾಲು ಹಾದಿ ಮುಂತಾದ ವ್ಯವಸ್ಥೆ ಐತಿ. ಅದರಲ್ಲಿ ಮಾನವ ಏನ್ ಮಾಡಿದವನು? ಸಂಕೀರ್ಣವಾದವನು. ಆತ ಈ ವಿಷಯದಲ್ಲಿ ಬಹಳ ಲೇಟ್ ಆಗಿ ಎಂಟ್ರಿ ಪಡೆದವನು. ಅಂದ್ರೆ ಮಾನವ ಈ ಅಂಶದಲ್ಲಿ ಬಹಳ ತಡವಾಗಿ ಪ್ರವೇಶಿಸಿದ್ದಾನ. ಇಲ್ಲಿವರೆಗೆ ಈತನ ಪಾತ್ರ ಎಷ್ಟೈತಂದ್ರ ಅತಿ ಚಿಕ್ಕದಾದ ಪಾತ್ರವನ್ನ ನಿರ್ವಹಿಸಿದನು. ಈತನೇನು ಭೂಮಿ ಹುಟ್ಟಿದ ತಕ್ಷಣ ಬಂದವಲ್ಲ, ಇತ್ತೀಚೆಗೆ ಬಂದವನು. ಭೂಮಿ ಯಾವಾಗ ಹುಟ್ಟಿದೆ ಅಂದ್ರೆ 4.5 ಬಿಲಿಯನ್ ವರ್ಷಗಳ ಹಿಂದೆ ಏನಾಗಿದೆ ಅಂದ್ರ ಭೂಮಿ ಕಾಣಿಸ್ಕೊಂಡಿದ್ದಾನ. ಆ ಭೂಮಿಯಲ್ಲಿ ಏನ್ ಮಾಡ್ತಾನಂದ್ರ ಮಾನವನು ಇತ್ತೀಚೆಗೆ ಅಂದ್ರೆ ಯಾವಾಗ 2 ಲಕ್ಷ ವರ್ಷಗಳ ಹಿಂದೆ ಕಾಣಿಸ್ಕೊಂಡಾನ. ಆದ್ರೆ ಭೂಮಿ ಯಾವಾಗಿಂದ ಇದೆ? 4.5 ಬಿಲಿಯನ್ ವರ್ಷಗಳ ಹಿಂದೆ ಭೂಮಿ ನಿರ್ಮಾಣವಾಗಿದ್ದನ್ನ ಕಾಣ್ತೀವಿ. ಇದರಲ್ಲಿ ಮಾನವ ಯಾವಾಗ ಬಂದಾನಂದ್ರ 2 ಲಕ್ಷ ವರ್ಷಗಳ ಹಿಂದೆ ಕಾಣಿಸಿಕೊಂಡಿದ್ದನ್ನ ಕಾಣ್ತೀವಿ. 20ನೇ ಶತಮಾನದಲ್ಲಿ ಭೌತಿಕ ವಿಜ್ಞಾನದಲ್ಲಿ ಏನಾಗ್ತಾವಂದ್ರ ಈ ಸಂಶೋಧನೆಗಳು 18ನೇ ಶತಮಾನ ಕೊನೆ ಭಾಗ 19ನೇ ಶತಮಾನದಲ್ಲಿ ಅಂತ ಸಂಪೂರ್ಣವಾಗಿ ಈ ಸಂಶೋಧನೆಗಳು ನಡೀತಾವ. ಈ ಸಂಶೋಧನೆಗಳು ನಡೆದು ಏನಾಗುತ್ತಂದ್ರೆ 20ನೇ ಶತಮಾನ ಬರುವಂತ ಹೊತ್ತಿಗೆ ಏನಾಗ್ತೈತೆ ಅಂದ್ರ ಈ ಭೌತಿಕ ವಿಜ್ಞಾನದಲ್ಲಿ ಏನಾಗ್ತೈತೆ ಅಂದ್ರೆ ಹಲವಾರು ಡೆವಲಪ್ಮೆಂಟ್ಸ್ ಆಗುತ್ತನ್ನ ಕಾಣ್ತೀವಿ.
ಇದರಲ್ಲಿ ಏನಾಗ್ತೈತೆ ಅಂದ್ರೆ ಭೂಮಿ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋದಕ್ಕ ಹಲವಾರು ವಿಜ್ಞಾನದಲ್ಲಿರ್ತಕ್ಕಂತಹ ಅನುಕೂಲಗಳು ಮತ್ತು ಸಿಕ್ಕಂತಹ ವ್ಯವಸ್ಥೆಗಳನ್ನ ಬಳಸ್ಕೊಂಡು ಹಲವಾರು ಚಟುವಟಿಕೆಗಳು ಮತ್ತು ಸಂಶೋಧನೆಗಳು ನಡೆದಿದ್ದನ್ನ ಕಾಣ್ತೀವಿ. ಇದೇ ಕ್ಷೇತ್ರದಲ್ಲಿ ತಳಿ ವಿಜ್ಞಾನವು ಜೈವಿಕ ವಿಕಾಸದ ಆಧಾರವಾಗಿರುವ ಸಂಕೀರ್ಣವಾದ ಕಾರ್ಯವಿಧಾನವನ್ನ ಅನಾವರಣಗೊಳಿಸ್ತೈತಿ. ಈ ತಳಿ ವಿಜ್ಞಾನದ ಜೈವಿಕ ವಿಕಾಸ ಅಂದ್ರೆ ಏನ, ಫಸ್ಟ್ ಟೈಮ್ ಏನಾಗ್ತೈತಿ ಅಂದ್ರೆ DNA ಅನ್ನ ಏನ್ ಮಾಡ್ತಾರಂದ್ರ, ವ್ಯಾಟ್ಸನ್ ಮತ್ತು ಕ್ರಿಕ್ ಕೇಳಿದಿರಲ್ಲ, ಆ DNA ಏನ್ ಮಾಡ್ತಾರಂದ್ರ ವಿಶ್ಲೇಷಣೆ ಮಾಡ್ತಕ್ಕಂತ ಒಂದು ಅಂಶವನ್ನ ಬೆಳಕಿಗೆ ತರ್ತಾರೆ. DNA ವ್ಯವಸ್ಥೆಯನ್ನ ಬೆಳಕಿಗೆ ತಂದು ಇದು ಏನಾಗತ್ತೆ ಅಂದ್ರೆ ಮಾನವನ ವಿಕಾಸದ ಪ್ರಕ್ರಿಯೆ ಯಾವ ರೀತಿಯಾಗಿ ಬೆಳೆದು ಬಂತು ಅನ್ನೋದಕ್ಕೆ DNA ವಿಶ್ಲೇಷಣೆ ಸಾಕ್ಷಿ ಒದಗಿಸಿದ್ದನ್ನ ನಾವು ಕಾಣಬಹುದು. ವ್ಯಾಟ್ಸನ್ ಮತ್ತು ಕ್ರಿಕ್ ಅವರು ಜಾರಿಗೆ ತಂದಂತಹ DNA ವ್ಯವಸ್ಥೆಯನ್ನ ಕಾಣಬಹುದು. ಅದೇ ರೀತಿಯಾಗಿ ಈ ಭೂವೈಜ್ಞಾನಿಕ ಕಾಲದ ಬಗ್ಗೆ ಒಂದು ಕ್ವಶನ್ ಬಂದಿದೆ. ಆ ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಭಾರತೀಯ ಶಿಲಾಯುಗವನ್ನು ವಿವಿಧ ಹಂತಗಳಾಗಿ ವಿಭಜಿಸುವುದು ಕೆಳಗಿನವುಗಳಲ್ಲಿ ಯಾವುದನ್ನು ಆಧರಿಸಿದೆ? ಎಲ್ಲಿದೆ ನೋಡ್ರಿ, ಭೂವೈಜ್ಞಾನಿಕ ವಯಸ್ಸನ್ನ ಆಧರಿಸಿದೆ. ನೋಡ್ರಿ, ಶಿಲಾಯುಗವನ್ನ ವಿವಿಧ ಹಂತಗಳಾಗಿ ವಿಭಜಿಸಿದ್ದಾರ. ಹೇಗೆ? ಭೂವೈಜ್ಞಾನಿಕ ವಯಸ್ಸಿನ ಆಧಾರದ ಮೇಲೆ ವಿಭಜಿಸಿದ್ದಾರ. ಇದು ಲಾಸ್ಟ್ ಟೈಮ್ 2022ರಲ್ಲಿ ನಡೆದಂತಹ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಲ್ಲಿ ಬಂದಂತಹ ಕ್ವಶನ್. ಅದ್ರ ಬಗ್ಗೆ ವಿವರಣೆ ಕೊಡ್ತೇನೆ. ಈಗ ಲಾಟೆಡ್ ಫ್ರಾನ್ಸಿಸ್ ಬಗ್ಗೆ ಈಗ ನೋಡಿದ್ವಿ, DNA ಬಗ್ಗೆನೂ ನೋಡಿದ್ವಿ. ಭೌಗೋಳಿಕ ಮತ್ತು ಜೈವಿಕ ವಿಕಾಸದ ಸಿದ್ಧಾಂತದ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ಏನ್ ಮಾಡ್ತಾರ ಅಂದ್ರೆ 19ನೇ ಶತಮಾನದಲ್ಲಿ ಈ ಮೊದಲ ಪರಿಕಲ್ಪನೆಯನ್ನ ಚಾರ್ಲ್ಸ್ ಡಾರ್ವಿನ್ ಅವರು ನೀಡ್ತಾರ. ಯಾವ್ದ್ರಲ್ಲಿ ನೀಡ್ತಾರ? ಈ ಒರಿಜಿನ್ ಆಫ್ ಸ್ಪೀಸಿಸ್ ಅನ್ನುವಂತಹ ತಮ್ಮ ಗ್ರಂಥ 1859ರಲ್ಲಿ ಏನಾಗುತ್ತ ಇದು ಬಿಡುಗಡೆ ಹೊಂದದ. ಆ ಗ್ರಂಥದಲ್ಲಿ ಏನ್ ಮಾಡ್ತಾರಂದ್ರ ಚಾರ್ಲ್ಸ್ ಡಾರ್ವಿನ್ ಭೌಗೋಳಿಕವಾಗಿ ಮತ್ತು ಜೈವಿಕ ವಿಕಾಸಗಳು ಯಾವ ರೀತಿ ಸಿದ್ಧಾಂತಗಳ ಮೂಲಕ ಉಗಮಗೊಂಡವು ಅನ್ನೋದನ್ನ ತನ್ನದೇ ಆದಂತಹ ಪರಿಕಲ್ಪನೆ ಮೂಲಕ ನೀಡ್ತಾನ. ಯಾವ ಗ್ರಂಥದಲ್ಲಿ? ದಿ ಒರಿಜಿನ್ ಆಫ್ ಸ್ಪೈಸಿಸ್ ಅನ್ನುವಂತಹ ತನ್ನ ಗ್ರಂಥದಲ್ಲಿ. ಎಷ್ಟರಲ್ಲಿ ಬಿಡುಗಡೆ ಆಗತ್ತೆ? 1859ರಲ್ಲಿ ಬರೆದವರು ಚಾರ್ಲ್ಸ್ ಡಾರ್ವಿನ್. ನಾವು ಏನು ವಿಷಯ ಒಳಗೊಂಡಿರುತ್ತೆ ಅನ್ನೋದನ್ನ ನೋಡ್ತಾ ಹೋದಂತೆ ನೈಸರ್ಗಿಕವಾಗಿ ರೂಪಾಂತರದ ಪ್ರಕ್ರಿಯೆಯಂತ ಹೊಸ ಜಾತಿಗಳು ಹಾಗೂ ಪ್ರಭೇದಗಳು ಹೇಗೆ ಹುಟ್ಕೊಂಡವು ಅನ್ನೋದ್ರ ಕುರಿತು ಏನ್ ಮಾಡಿರ್ತಾನಂದ್ರ ಈತ ವಿವರಿಸಿದಾನೆ. ಎಷ್ಟೋ ವಿಷಯ ನೀವು ಕಂಡುಕೊಂಡಿದ್ದೀರಿ, ಕೇಳ್ಕೊಂಡಿದ್ದೀರಿ. ಮಂಗನಿಂದ ಮಾನವ ಯಾವ ರೀತಿಯಾಗಿ ರೂಪಾಂತರಗೊಂಡ, ನ್ಯಾಚುರಲ್ ಆಗಿ ಆತನ ಟ್ರಾನ್ಸ್ಫಾರ್ಮೇಶನ್ ಯಾವ ರೀತಿ ಆಯಿತು, ಆ ಪ್ರೊಸೆಸ್ ಯಾವ ರೀತಿ ಇತ್ತು, ಹೊಸದಂತಹ ಜಾತಿಗಳು ಏನಾಗು ಹುಟ್ಕೊಂಡು ಬೆಳೆದು ಹೇಗ, ಪ್ರಭೇದಗಳು ಡೆವಲಪ್ಮೆಂಟ್ಸ್ ಹೇಗಾದವು ಅನ್ನೋದರ ಕುರಿತೇ ಏನ್ ಮಾಡ್ತಾನಂದ್ರ ಈ ಒರಿಜಿನ್ ಆಫ್ ಸ್ಪೈಸಿಸ್ ಗ್ರಂಥದಲ್ಲಿ ಚಾರ್ಲ್ಸ್ ಡಾರ್ವಿನ್ ಏನ್ ಮಾಡ್ತಾನಂದ್ರ ಮೊದಲ ಬಾರಿಗೆ ಆ ಪರಿಕಲ್ಪನೆಯನ್ನ ಜಗತ್ತಿನ ಮುಂದೆ ತೆರೆದಿಡ್ತಾನ. ಎಷ್ಟರಲ್ಲಿ? 1859ರಲ್ಲಿ. ಹಾಗಾದ್ರೆ ಈ ಡಾರ್ವಿನ್ ನ ಏನಿದ ಸಿಸ್ಟಮ್ ಐತಲ್ಲ, ನೈಸರ್ಗಿಕ ರೂಪಾಂತರ ಸಿಸ್ಟಮ್ ಅನ್ನ ಚಾರ್ಲ್ಸ್ ಲೇ ಎಂಬಾತ ಏನ್ ಮಾಡ್ತಾನಂದ್ರ ಬರೆದಂತಹ ಪ್ರಿನ್ಸಿಪಲ್ ಆಫ್ ಜಿಯಾಲಜಿ ಅನ್ನುವಂತ ಒಂದು ಗ್ರಂಥ ಇರುತ್ತೆ. ಯಾರು ಬರೆದವ್ರು? ಯಾರು? ಚಾರ್ಲ್ಸ್ ಲೇ ಅನ್ನುವಂಥವನು ಎಷ್ಟರಲ್ಲಿ ಬರೆದಿದ್ದ? 1830 ಮತ್ತು 33ರ ಅವಧಿಯಲ್ಲಿ ಪ್ರಿನ್ಸಿಪಲ್ ಆಫ್ ಜಿಯಾಲಜಿ ಅನ್ನುವಂತ ಒಂದು ಗ್ರಂಥ ಬರೆದಿರ್ತಾನೆ. ಆ ಗ್ರಂಥ ಏನಾಗಿರುತ್ತೆ ಅಂದ್ರೆ ಚಾರ್ಲ್ಸ್ ಡಾರ್ವಿನ್ ಮೇಲೆ ಅತಿಯಾಗಿ ಪ್ರಭಾವವನ್ನ ಬೀರುತ್ತೆ. ಆ ಚಾರ್ಲ್ಸ್ ಡಾರ್ವಿನ್ ಏನಾಗಿರ್ತಾನಂದ್ರೆ ಈ ಪ್ರಿನ್ಸಿಪಲ್ ಆಫ್ ಜಿಯಾಲಜಿ ಅನ್ನುವ ಗ್ರಂಥದಿಂದ ಪ್ರಭಾವಿತನಾಗಿರ್ತಾನ. ಆ ಪ್ರಭಾವ ಅವನನ್ನ ಎಲ್ಲಿಗೆ ತಂದು ನಿಲ್ಸುತ್ತೆ ಅಂದ್ರೆ ಈ ಒರಿಜಿನ್ ಆಫ್ ಸ್ಪೈಸಿಸ್ ಅನ್ನುವಂತ ಗ್ರಂಥ ಹೊರಬರುವಂತೆ ಈತ ಇದರಿಂದ ಪ್ರಭಾವಿತನಾಗಿದ್ದ. ಯಾವುದರಿಂದ? ಪ್ರಿನ್ಸಿಪಲ್ ಆಫ್ ಜಿಯಾಲಜಿ ಅನ್ನುವಂತ ಗ್ರಂಥದಿಂದ ಪ್ರಭಾವಿತನಾಗಿದ್ದ. ಬರೆದವರು ಯಾರು? ಚಾರ್ಲ್ಸ್ ಲೇ ಅನ್ನುವಂಥವ್ರು ಬರೆದಿದ್ರು. ಇನ್ನು ಮುಂದುವರೆದ ಏನಾಗುತ್ತೆ ಅಂದ್ರೆ 1863 ಹೊತ್ತಿಗೆ ಹೆನ್ರಿ ಹ್ಯಾಕ್ಸ್ಲೆ ಅನ್ನುವಂತಹ ವ್ಯಕ್ತಿ ಎವಿಡೆನ್ಸ್ ಆಸ್ ಟು ಮ್ಯಾನ್ಸ್ ಪ್ಲೇಸ್ ಇನ್ ನೇಚರ್. ಎಷ್ಟರಲ್ಲಿ? 1863ರಲ್ಲಿ. ಯಾರು? ಹೆನ್ರಿ ಹ್ಯಾಕ್ಸ್ಲೆ ಅನ್ನುವಂತಹ ವ್ಯಕ್ತಿ ಬರೀತಾನೆ. ಯಾವ ಗ್ರಂಥವನ್ನು ಬರೀತಾನ? ಎವಿಡೆನ್ಸ್ ಆಸ್ ಟು ಮ್ಯಾನ್ಸ್ ಪ್ಲೇಸ್ ಇನ್ ನೇಚರ್ ಅನ್ನುವಂತಹ ಗ್ರಂಥದಲ್ಲಿ ಹೆನ್ರಿ ಹ್ಯಾಕ್ಸ್ಲೆ ಏನ್ ಹೇಳ್ತಾನಂದ್ರ ಡಾರ್ವಿನ್ನ ವಿಕಾಸವಾದದ ಪರಿಕಲ್ಪನೆಯನ್ನ ಮನುಷ್ಯರಿಗೆ ವಿಸ್ತರಿಸ್ತಾನ. ಯಾವ ರೀತಿ ವಿಸ್ತರಿಸ್ತಾನಂದ್ರ ಇದರಿಂದ ಪ್ರಭಾವಿತರಾದ ಅನೇಕ ವಿದ್ವಾಂಸರು ಅಂತಿಮವಾಗಿ ಭೂಮಿಯ ಮೇಲೆ ಮಾನವನು ಹೇಗೆ ಮತ್ತು ಯಾವಾಗ ಕಾಣಿಸಿಕೊಂಡನೋ
ಅನ್ನೋದ್ರ ಕುರಿತ ಏನ್ ಮಾಡ್ತಾರಂದ್ರ ಸಂಶೋಧನೆಗಳಲ್ಲಿ ಮುಳುಗಿ ಹೋಗ್ತಾರ. ಆ ಲೆವೆಲ್ಗೆ ಏನ್ ಮಾಡ್ತಾರಂದ್ರ ಈ ಗ್ರಂಥದಲ್ಲಿ ಯಾರ್ದ ಚಾರ್ಲ್ಸ್ ಡಾರ್ವಿನ್ ಚಿಂತನೆಗಳು ಮತ್ತು ಆತಂದು ಏನ್ ಸಿದ್ಧಾಂತದ ಪರಿಕಲ್ಪನೆಗಳಿರ್ತಲ್ಲ ಅವುಗಳನ್ನೆಲ್ಲ ಸಂಪೂರ್ಣವಾಗಿ ಪ್ರತಿಯೊಬ್ಬ ಸಂಶೋಧಕನು ಮತ್ತು ಪ್ರತಿಯೊಬ್ಬ ವ್ಯಕ್ತಿಯು ಅದರದೇ ಅಲ್ಲಿ ತೇಲುವಂತೆ ಹೆಂಗ್ ಪ್ರತಿಯೊಬ್ರು ಒಂದ ಇನ್ಸ್ಟಾಗ್ರಾಮ್ ಅನ್ನೋದನ್ನ ಬಳಸ್ಕೊಂಡು ಎಲ್ಲಾರು ಇನ್ಸ್ಟಾಗ್ರಾಮ್ದಾಗ ಹೆಂಗ್ ಇನ್ವಾಲ್ವ್ ಆಗ್ತಾರಲ್ಲ ಅಥವಾ ಯಾವ್ದಾದ್ರು ಒಂದ್ ವಿಡಿಯೋ ಆಗಲಿ ವಿಷಯ ಆಗಲಿ ಯಾವ ರೀತಿ ಟ್ರೋಲ್ ಆಗುತ್ತಾ ಹೋಗುತ್ತೆ ನೋಡ್ರಿ, ಅದೇ ರೀತಿಯಾಗಿ ಈ ವಿಷಯ ಆ ಟೈಮಲ್ಲಿ ಟ್ರೆಂಡಿಂಗ್ ಆಗಿ ಬಿಟ್ಟಿತ್ತು. ಆ ಟ್ರೆಂಡಿಂಗ್ ಯಾವ ಲೆವೆಲ್ಗೆ ಇತ್ತಂದ್ರ ಪ್ರತಿಯೊಬ್ಬ ಸಂಶೋಧಕನು ತಾ ಮಾಡ್ತಕ್ಕಂಥ ಸಂಶೋಧನೆಯನ್ನ ಬದಿಗೊತ್ತಿ ಏನ್ ಮಾಡ್ತಾನಂದ್ರ ಆತನ ಸಂಶೋಧನೆ ಯಾವ ರೀತಿ ಪ್ರತಿಯೊಂದನ್ನ ಬದಿಗೊತ್ತಿ ಮಾನವ ಹೆಂಗ್ ಭೂಮಿ ಮ್ಯಾಗ ಬಂದ, ಅವನ ಡೆವಲಪ್ಮೆಂಟ್ಸ್ ಹೆಂಗಾಯ್ತು, ಆತ ಹೆಂಗ ನ್ಯಾಚುರಲ್ ಆಗಿ ಆತ ಟ್ರಾನ್ಸ್ಫಾರ್ಮೇಶನ್ ಆದಂತಹ ಪ್ರೊಸೆಸ್ ಯಾವ ರೀತಿ ಇತ್ತು ಅನ್ನೋದ್ರ ಕುರಿತು ಏನ್ ಮಾಡ್ತಾರಂದ್ರ ಚಿಂತನೆ ಮತ್ತು ಸಂಶೋಧನೆಗಳ ಚಾಲುವಾಗಿ ಪ್ರತಿಯೊಂದು ಬರ್ತಕ್ಕಂತಹ ರಿಸರ್ಚ್ ವರ್ಕ್ಗಳು ಏನಾಗುತ್ತಾವಂದ್ರ ಅದನ್ನ ಕುರಿತಾಗೆ ಬರಕ್ ಸ್ಟಾರ್ಟ್ ಆಗ್ತಾವ. ಇದೇನಾಗುತ್ತಂದ್ರೆ ಈ ವಿಷಯದ ಕುರಿತು ಯಾವ್ದು ಕುರಿತು ಮಾನವನ ವಿಕಾಸವಾದದ ಕುರಿತು ನಡೆದಂತಹ ಆರಂಭಿಕ ಸಂಶೋಧನೆಗಳಲ್ಲಿ ಒಂದಾಗಿ ಗುರುತಿಸಿಕೊಂಡದ್ದನ್ನ ಕಾಣ್ತೀವಿ. ಒಟ್ಟಾರೆಯಾಗಿ ನಾವಿಲ್ಲಿ ಏನ್ ತಿಳ್ಕೊತೀವಿ ಅಂದ್ರೆ ಮಾನವನು ಜೈವಿಕವಾಗಿ ಮತ್ತು ನೈಸರ್ಗಿಕವಾಗಿ ಯಾವ ರೀತಿ ರೂಪಾಂತರ ಆದ ಅನ್ನೋದನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದ್ದು ಚಾರ್ಲ್ಸ್ ಡಾರ್ವಿನ್. ಯಾವ ಗ್ರಂಥದಲ್ಲಿ? ದಿ ಒರಿಜಿನ್ ಆಫ್ ಸ್ಪೀಸೀಸ್ ಅನ್ನೋ ಗ್ರಂಥದಲ್ಲಿ ಎಷ್ಟರಲ್ಲಿ 1859ರಲ್ಲಿ ಪ್ರಕಟಣೆಗೊಳಿತು. ಆ ಪ್ರಕಟಣೆಗೊಳ್ಳಬೇಕಾದ್ರೆ ಆತನ ಮೇಲೆ ಪ್ರಭಾವ ಯಾರ್ದು ಬೀರಿತ್ತು? ಚಾರ್ಲ್ಸ್ ಲೈ ಅನ್ನುವಂತ ಬರೆದಂತವನು ಪ್ರಿನ್ಸಿಪಲ್ ಆಫ್ ಜಿಯಾಲಜಿ ಅನ್ನುವಂತಹ ಗ್ರಂಥ ಆತನ ಮೇಲೆ ಆಳವಾದ ಪ್ರಭಾವವನ್ನ ಬೀರಿತ್ತು. ಎಷ್ಟರಲ್ಲಿ ಬರೆದಿದ್ದ? 1830 ಮತ್ತು 33 ಹೊತ್ತಿಗೆ ಏನ್ ಮಾಡಿದಂದ್ರ ಆ ಗ್ರಂಥವನ್ನ ಬರೆದಿದ್ದನ್ನ ನಾವು ಕಾಣ್ತೀವಿ. ಆ ಗ್ರಂಥ ಮತ್ತು ಆ ಗ್ರಂಥ ಯಾರಿಗೆ ಪ್ರಭಾವವನ್ನ ಬೀರಿತ್ತು? ಚಾರ್ಲ್ಸ್ ಡಾರ್ವಿನ್ಗೆ ಬೀರಿತ್ತು. ಆ ಚಾರ್ಲ್ಸ್ ಡಾರ್ವಿನ್ ಗ್ರಂಥ ಯಾರಿಗೆ ಬೀರಿತ್ತು? ಹೆನ್ರಿ ಹ್ಯಾಕ್ಸ್ಲೆಗೆ ಬೀರಿತ್ತು. ಆ ಹೆನ್ರಿ ಹ್ಯಾಕ್ಸ್ಲೆ ಅದರಿಂದ ಏನಾಗಿರ್ತಾನಂದ್ರ ಪ್ರಭಾವಿತನಾಗಿ 1863ರಲ್ಲಿ ಎವಿಡೆನ್ಸ್ ಆಸ್ ಟು ಮ್ಯಾನ್ಸ್ ಪ್ಲೇಸ್ ಇನ್ ನೇಚರ್ ಅನ್ನುವಂತ ಗ್ರಂಥವನ್ನ ಬರೆದು ಅದನ್ನ ಜಗತ್ತಿನ ಮುಂದೆ ತೆರೆದಿರ್ತಾನ. ಅದರಿಂದ ಅದರ ವಿಷಯ ಪ್ರತಿಯೊಬ್ಬರಿಗೂ ಏನಾಗ್ತಿತ್ತಂದ್ರ ವಿಸ್ತರಿಸಿ ಅದೊಂದು ಟ್ರೆಂಡಿಂಗ್ ವಿಷಯ ಆಗಿ ಪ್ರತಿಯೊಬ್ಬರು ಅದರ ಕುರಿತೇ ಚರ್ಚೆ ಮಾಡಿದ್ದನ್ನ ನಾವಿಲ್ಲಿ ನೋಡ್ತೀವಿ. ಈ ಎಲ್ಲ ಘಟನೆಗಳು ಏನಾಗಿತ್ತು ಅಂದ್ರ ಮನುಷ್ಯನ ಅಥವಾ ಮಾನವನ ವಿಕಾಸದ ಕುರಿತಾದಂತಹ ಸಂಶೋಧನೆಗಳಲ್ಲಿ ಆರಂಭಿಕ ಹಂತದಲ್ಲಿ ಗುರುತಿಸಿಕೊಂಡಿದ್ದನ್ನ ನಾವು ಕಾಣ್ತೀವಿ. ಇನ್ನು ಮುಂದುವರೆದು ನೋಡೋಣ. 1863ರಲ್ಲಿ ಹೆನ್ರಿ ಹ್ಯಾಕ್ಸ್ಲೆ ಹೇಗ್ನೆಲ ಗ್ರಂಥ ವಿಸ್ತರಿಸು. ಇದರಿಂದ ಪ್ರಭಾವಿತವಾಗಿ ಹಲವಾರು ಗ್ರಂಥಗಳು ಮೂಡಿ ಬಂದವು. ಪ್ರಸ್ತುತ ಭೂವಿಜ್ಞಾನಿಗಳು ಭೂಮಿಯ ಇತಿಹಾಸವನ್ನ ಏನ್ ಮಾಡ್ತಾರಂದ್ರ 4 ಕಾಲಘಟ್ಟಗಳಾಗಿ ವಿಂಗಡಿಸಿದ್ದನ್ನ ಕಾಣ್ತೀವಿ. ಯಾವುದರ ಇತಿಹಾಸ? ಭೂಮಿಯ ಇತಿಹಾಸ. ನಾನು ಹೇಳ್ತಾ ಇರೋದು ಭೂಮಿಯ ಇತಿಹಾಸ. ಎಷ್ಟು ಘಟ್ಟಗಳಾಗಿ? 4 ಘಟ್ಟಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ಯಾಲಿಯೋಜಿಕ್ ಅಂದ್ರೆ ಪ್ರೈಮರಿ, ಎರಡನೇದು ಮಿಸೋಜೋಯಿಕ್, ಒಂದನೇದು ಪ್ಯಾಲಿಯೋಜೋಯಿಕ್ ಪ್ರೈಮರಿ ಆಗಿ, ಮಿಸೋಜೋಯಿಕ್ ಸೆಕೆಂಡರಿ ಆಗಿ, ಮೂರನೇದಾಗಿ ಸಿನೋಜೋಯಿಕ್. ಈ ಅವಧಿಯನ್ನ ಮತ್ತೆ ಸಬ್ ಆಗಿ 2 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಟರ್ಷಿಯರಿ, ಇನ್ನೊಂದು ಕ್ವಾಟರ್ನರಿ ಅನ್ನುವಂತ ಹೇಳಿ 4 ವಿಂಗಡಣೆ. ಒಟ್ಟಾರೆಯಾಗಿ ಯಾವುದು? ಭೂಮಿಯ ಇತಿಹಾಸವನ್ನ 4 ಕಾಲಗಳಾಗಿ ಅಥವಾ 4 ಏಜ್ ಆಗಿ ಭೂಮಿಯ ಇತಿಹಾಸವನ್ನ ಏನ್ ಮಾಡ್ತಾರೆ? ವಿಂಗಡಣೆಯನ್ನ ಮಾಡಿದ್ದನ್ನ ಕಾಣ್ತೀವಿ. ಒಂದನೇದು ಪ್ಯಾಲಿಯೋಜೋಯಿಕ್, ಎರಡನೇದು ಮಿಸೋಜೋಯಿಕ್, ಮೂರನೇದು ಸಿನೋಜೋಯಿಕ್. ಈ ಮೂರನೇ ಅವಧಿಯನ್ನೇ 2 ರೀತಿಯಾಗಿ ವಿಂಗಡಣೆ ಮಾಡ್ತಾರೆ. ಒಂದು ಟರ್ಷಿಯರಿ, ಇನ್ನೊಂದು ಕ್ವಾಟರ್ನರಿ ಆಗಿ ವಿಂಗಡಿಸಿದ್ದನ್ನ ಕಾಣ್ತೀವಿ. ಏನಿದು? ಭೂಮಿಯ ಇತಿಹಾಸವನ್ನ ವಿಂಗಡಣೆ ಮಾಡಿದ್ದು. ನೋಡ್ರಿ, ಒಂದು ಜಿಯೋಲಾಜಿಕಲ್ ಟೈಮ್ ಸ್ಕೇಲ್ ಯಾವ ರೀತಿ ಇದೆ ಅನ್ನೋದನ್ನ ಕಾಣ್ತೀವಿ. ಇಲ್ಲಿದೆ ನೋಡಿ. ಎರಾ ಅಂದ್ರೆ ಈ 2ನೇ ಕಾಲಮ್ ಅಲ್ಲಿ ಇದ್ದದನ್ನ ನಾವು ಕಾಣ್ತೀವಿ. ಎರಾ ಅಂತ ಬರೆದಿದೆ ನೋಡಿ. ಅಂದ್ರೆ ಇದು ಯುಗ. ಪ್ಯಾಲಿಯೋಜೋಯಿಕ್, ಮೆಸೋಜೋಯಿಕ್, ಸಿನೋಜೋಯಿಕ್ ಇದೆ ನೋಡಿ. ಇದರಲ್ಲಿ ಪೀರಿಯಡ್ ಇದೆ ನೋಡಿ, ಸಬ್ ಅರ್ಬನ್ ಪೀರಿಯಡ್. ಇದು ಮಿಲಿಯನ್ ಇಯರ್ಸ್ ಎಗೋ. MY ಅಂದ್ರೆ ಡೇಟ್ಸ್ ಇದೆ ನೋಡಿ ಇಲ್ಲಿ. MYA ಅಂದ್ರೆ ಮಿಲಿಯನ್ ಇಯರ್ಸ್ ಎಗೋ ಅನ್ನುವಂತೆ ಇದರಲ್ಲಿ ಸಬ್ ಪೀರಿಯಡ್ಗಳು ನೋಡ್ರಿ. ಪ್ಯಾಲಿಯೋಜೋಯಿಕ್ ನಲ್ಲಿ ಕ್ಯಾಮ್ರಿಯನ್ ಇದೆ, ಓಡೋವಿಸಿಯನ್ ಇದೆ, ಸಿಲ್ಯೂರಿಯನ್ ಇದೆ, ಡೆವೋನಿಯನ್ ಇದೆ, ಕಾರ್ಬೋಫೆರೋಸ್ ಇದೆ, ಥರ್ಮಿಯನ್ ಇದೆ. ಅದೇ ರೀತಿಯಾಗಿ ಮೆಸೋಜಿಕ್ ನಲ್ಲಿ ನೋಡ್ರಿ ಟ್ರೇಯಾಸಿಕ್ ಇದೆ, ಜರಾಸಿಕ್ ಇದೆ,
ಮತ್ತು ಕ್ರೆಟೇಸಿಯಸ್ ಇದೆ. ಸಿನೋಜೋಯಿಕ್ ನಲ್ಲಿ ನೋಡ್ರಿ ಪ್ಯಾಲಿಯೋಸಿನ್ ಇದೆ, ನಿಯೋಸಿನ್ ಇದೆ ಮತ್ತು ಕ್ವಾಟರ್ನರಿ ಇದೆ. ಡೇಟ್ಸ್ ಆಫ್ ಮಿಲೇನಿಯರ್ಸ್ ಎಗೋ. ಹಾಗಾದ್ರೆ ಈ ಯಾವ್ಯಾವ ಕಾಲಘಟ್ಟದಲ್ಲಿ ಏನೇನು ಭೂಮಿಯ ಮೇಲೆ ಆ ಏನೇನು ಭೂಮಿಯ ಮೇಲೆ ಕಂಡುವು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ ಪ್ಯಾಲಿಯೋಲಿಥಿಕ್ ನೋಡೋಣ. ಒಂದನೇದಾಗಿ ಕ್ಯಾಂಬ್ರಿಯನ್ ಕಾಲದಲ್ಲಿ ಎಕ್ಸ್ಪ್ಲೋಸಿಷನ್ ಆಫ್ ಲೈಫ್ ಅಂದ್ರೆ ಲೈಫ್ ಅನ್ನೋದನ್ನ ಹೇಗೆ ಅನ್ನೋದನ್ನ ಗುರುತಿಸ್ಕೊಂಡ್ವಿ. ಎರಡನೇದಾಗಿ ನೋಡ್ರಿ ಓರ್ಡೋವಿಸಿಯನ್ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಲ್ಯಾಂಡ್ ಪ್ಲಾಂಟ್ಸ್ ಮರೀನ್ ಬಯೋಡೈವರ್ಸಿಟಿ ಸ್ಟಾರ್ಟ್ ಆಗತ್ತೆ. ಅಂದ್ರೆ ಸಾಗರಿಕ ಜೀವ ವೈವಿಧ್ಯ ಮತ್ತು ಫಸ್ಟ್ ಏನಾಗುತ್ತೆ ಅಂದ್ರೆ ಗಿಡ ಮರಗಳನ್ನ ನಾವಿಲ್ಲಿ ಕಾಣ್ತೀವಿ. ಯಾವ ಅವಧಿಯಲ್ಲಿ? ಪ್ಯಾಲಿಯೋಜೋಯಿಕ್ನ ಓರ್ಡೋವಿಸಿಯನ್ ಕಾಲಘಟ್ಟದಲ್ಲಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಸಿಲೂರಿಯನ್ ನಲ್ಲಿ ಫಸ್ಟ್ ಜಾವಿಡ್ ಫಿಶ್ ಮತ್ತು ವ್ಯಾಸ್ಕ್ಯುಲರ್ ಪ್ಲಾಂಟ್ಸ್ ಗಳನ್ನ ಕಾಣ್ತೀವಿ. ಇಲ್ಲಿ ಇನ್ನೊಂದಾಗಿ ಕೇಳಿದಂತ ಒಂದು ಕ್ವಶನ್ ಇದೆ ನೋಡ್ರಿ, ಮೆಸೋಜೋಯಿಕ್ ನಲ್ಲಿ ಜರಾಸಿಕ್ ನೋಡ್ರಿ ಡೈನೋಸಾರ್ಗಳು ಯಾವ ಕಾಲದಲ್ಲಿ ಕಂಡು ಬಂದವು? ಅದೇ ರೀತಿಯಾಗಿ ಡೈನೋಸಾರ್ಗಳ ಪಕ್ಕದಲ್ಲಿ ಏನಿದೆ ಅಂದ್ರೆ ಹಕ್ಕಿಗಳು, ಫಸ್ಟ್ ಬರ್ಡ್ಸ್ ಅಂದ್ರೆ ಮೊದಲ ಹಕ್ಕಿಗಳು ಯಾವಾಗ ಕಂಡು ಬಂದವು ಅಂದ್ರೆ ಜರಾಸಿಕ್ ಅವಧಿಯಲ್ಲಿ. ನೀವು ನೋಡಿರ್ಬೇಕು, ಇದ್ರ ಬಗ್ಗೆ ಫಿಲಂಗಳೇ ಇದಾವೆ. ಜರಾಸಿಕ್ ಪಾರ್ಕ್ ಅಂತ ಹೇಳಿ, ಜರಾಸಿಕ್ ಏನೇನೋ ಜರಾಸಿಕ್ ಅನ್ನುವಂತ ನೇಮ್ ನಿಂದ ಫಿಲ್ಮ್ಗಳಿದ್ದನ್ನ ಹಾಲಿವುಡ್ ಫಿಲ್ಮ್ಗಳನ್ನ ನೀವು ನೋಡಿರ್ತೀರಿ. ಅದು ಯಾವ್ದಕ್ಕೆ ಸಂಬಂಧಿಸಿದ್ದು? ಡೈನೋಸಾರ್ಸ್ ಸಂಬಂಧಿಸಿದ್ದು. ಇದು ಯಾವ ಅವಧಿಯಲ್ಲಿ ಕಂಡು ಬಂದಿತ್ತು ಅಂದ್ರೆ ಮಿಸೋಜೋಯಿಕ್ ಅವಧಿಯಲ್ಲಿ ಕಂಡು ಬಂದದನ್ನ ನಾವು ಕಾಣ್ತೀವಿ. ಇನ್ನು ಸಿನೋಜೋಯಿಕ್ ನೋಡ್ರಿ ಮ್ಯಾಮಲ್ಸ್ ಕಂಡು ಬಂದವ. ಫಸ್ಟ್ ನೋಡ್ರಿ ನಿಯೋಸಿನ್ ಅವಧಿಯಲ್ಲಿ ಫಸ್ಟ್ ಹೋಮಿನಿಡ್ಸ್ ಕಂಡು ಬಂದಿದ್ದು. ಮಾನವನ ಕುರುಹುಗಳು ಅಥವಾ ಮಾನವನ ಅಂಶಗಳನ್ನು ಹೊಂದಿರತಕ್ಕಂಥ ಜೀವಿಗಳು ಕಂಡು ಬಂದಿದ್ದವು ಅಂದ್ರೆ ಸಿನೋಜೋಯಿಕ್ ಅವಧಿಯಲ್ಲಿ. ಅದರಲ್ಲೂ ನಿಯೋಸಿನ್ ಅನ್ನುವಂತಹ ಒಂದು ಪೀರಿಯಡ್ ಅಲ್ಲಿ ಕಂಡು ಬಂದಿದ್ದನ್ನ ನಾವು ಕಾಣ್ತೀವಿ. ಓಕೆ ನೋಡ್ರಿ, ಮಾನವನ ಸಂಪೂರ್ಣ ವಿಕಸನ ಅಂದ್ರೆ ಮಾನವ ಯಾವ ರೀತಿಯಾಗಿ ಪರಿಪೂರ್ಣವಾಗಿ ವಿಕಾಸವಾದ ಹೊಂದಿದಂತಹ ಅವಧಿ ಯಾವ್ದಂದ್ರೆ ಕ್ವಾಟರ್ನರಿ ಅವಧಿಯನ್ನ ಕಾಣ್ತೀವಿ. ಯಾವ ಅವಧಿಯಲ್ಲಿ? ಕ್ವಾಟರ್ನರಿ ಅವಧಿಯಲ್ಲಿ ಮಾನವ ಸಂಪೂರ್ಣವಾಗಿ ವಿಕಸನ ಹೊಂದ್ತಾನೆ. ಈ ಅವಧಿಯ ಕಾಲವನ್ನ ಹೆಚ್ಚು ಕಡಿಮೆ ಇಲ್ಲಿ ಮಿಡಲ್ ಅಲ್ಲಿ ಇದೆ ನೋಡಿ, ಮೈನಸ್ ಪ್ಲಸ್ ಅಂದ್ರೆ ಹೆಚ್ಚು ಕಡಿಮೆ 2,588 ಹೆಚ್ಚು ಕಡಿಮೆ 0.005 ಮಿಲಿಯನ್ ವರ್ಷಗಳ ಅವಧಿಯಲ್ಲಿ ಅಂತ ಹೇಳಿ ನಾವು ಗುರುತಿಸಿದ್ದೀವಿ. ಯಾವ ಅವಧಿ ಇದು? ಕ್ವಾಟರ್ನರಿ ಅವಧಿ. ಈ ಕ್ವಾಟರ್ನರಿ ಅವಧಿಯನ್ನ ಮತ್ತ ಅಂತಾರಾಷ್ಟ್ರೀಯ ಸ್ಥರ ವಿಜ್ಞಾನ ಆಯೋಗ ಏನ್ ಮಾಡ್ತಿತ್ತು ಅಂದ್ರ 2 ಹಂತಗಳಾಗಿ ವಿಂಗಡಿಸ್ತೈತಿ. ಯಾವ ಅವಧಿಯನ್ನ? ಕ್ವಾಟರ್ನರಿ ಅವಧಿಯನ್ನ. ಯಾವ್ಯಾವು? ಪ್ಲಿಸ್ಟೋಸೀನ್ ಅವಧಿ ಮತ್ತು ಹೊಲೋಸೀನ್ ಅವಧಿ. ಪ್ಲಿಸ್ಟೋಸೀನ್ ಅಂದ್ರೆ ಹಿಮಯುಗ, ಅಂದ್ರ ಅತ್ಯಂತ ಶೀತದಿಂದ ಕೂಡಿರ್ತಕ್ಕಂಥದ್ದು. ಎರಡನೇದು ಹೊಲೋಸೀನ್ ಯುಗ ಅಂದ್ರ ಆರ್ದ್ರ ಯುಗ, ಅಂದ್ರೆ ಈಗ ಪ್ರೆಸೆಂಟ್ ಇರ್ತಕ್ಕಂತಹ ನಾರ್ಮಲ್ ಆಗಿರ್ತಕ್ಕಂತಹ ಒಂದು ಡೇ ಟು ಡೇ ಲೈಫ್ ಏನಿದೆಯಲ್ಲ ಅಥವಾ ಈಗಿನ ಕ್ಲೈಮೇಟ್ ಏನಿದೆ ನೋಡಿ, ನಾರ್ಮಲ್ ಕ್ಲೈಮೇಟ್ ಯಾವ ಕಾಲದಲ್ಲಿ ಕಾಣ್ತೀವಿ ಅಂದ್ರೆ ಹೊಲೋಸೀನ್ ಅವಧಿಯಲ್ಲಿ ಕಾಣ್ತೀವಿ. ಅದಕ್ಕಿಂತ ಮೊದಲು ಶೀತ ಯುಗ ಅಥವಾ ಹಿಮಯುಗ ಇತ್ತು. ಯಾವ ಕಾಲದಲ್ಲಿ? ಪ್ಲೆಸ್ಟೋಸೀನ್ ಅವಧಿಯಲ್ಲಿ ಇದ್ದನ್ನ ಕಾಣ್ತೀವಿ. ಇಲ್ಲೊಬ್ಬ ವ್ಯಕ್ತಿ ಬರ್ತಾನೆ ನೋಡ್ರಿ, ಪರಿಸರ ಶಾಸ್ತ್ರಜ್ಞನಾದಂತ ಎಫ್ ಸ್ಟೋಯಿರ್ಮಾರ್ ಅನ್ನುವಂತ ವ್ಯಕ್ತಿ. ಅವನ ಜೊತೆಗೆ ವಾತಾವರಣ ಶಾಸ್ತ್ರಜ್ಞನಾದ ಪೌಲ್ ಕ್ರಾಡ್ಜೆನ್ ಅನ್ನುವಂಥವ್ರು ಸೇರಿ ಕ್ವಾಟರ್ನರಿ ಅವಧಿಯ 3ನೇ ಹಂತವಾದಂತಹ ಆಂಥ್ರೋಪಿಸಿನ್ ಅನ್ನುವಂತ ಹಂತವನ್ನು ಗುರುತಿಸಿದಾರ. ನೀವು ಅನ್ಬೋದು, ನೀವು ಹೇಳ್ತಕ್ಕಂಥ ಇವೇ ಅವಧಿ ನಮಗ ತಲೆ ಹತ್ತಾನಿಲ್ರಿ, ಅಂತಾತ್ರು ಈ 3ನೇದು ಏನ್ ಇವ್ರಿಗೆ ಅವಶ್ಯಕತೆ ಇತ್ತು ಕಂಡು ಹಿಡಿಯಕತ್ತೀರಿ ನೀವು ತಿಳ್ಕೊಂಡಿರ್ಬೋದು. ಆದ್ರೂ ಕೂಡ ಅವ್ರ ಪತ್ತೆ ಹೆಚ್ಚಿದಾರ, ಅವ್ರು ಕಷ್ಟಪಟ್ಟಿದಾರ. ಅವ್ರ ಕಷ್ಟವನ್ನು ಇಲ್ಲಿ ಅಥವಾ ಅವರ ಕಾರ್ಯವನ್ನು ಇಲ್ಲಿ ಮೆಚ್ಚಬೇಕು ನಾವು. ಈ ಅವಧಿ ಯಾವ್ದಂದ್ರ ಕ್ವಾಟರ್ನರಿ ಅವಧಿಯ 3ನೇ ಹಂತ ಯಾವ್ದದು? ಆಂಥ್ರೋಪೋಸಿನ್ ಅಂತ ಹೇಳಿ ಅಥವಾ ಆಂಥ್ರೋಪೋಸಿನ್ ಅಂತ ಹೇಳಿ ಹಂತವನ್ನ 3ನೇ ಹಂತವನ್ನ ಗುರುತಿಸಿದ್ದಾರೆ. ಒಬ್ರು ವಾತಾವರಣ ಶಾಸ್ತ್ರಜ್ಞ, ಇನ್ನೊಬ್ಬ ಯಾರಂದ್ರ ಪರಿಸರ ಶಾಸ್ತ್ರಜ್ಞ. ಯಾರು? ಎಫ್ ಸ್ಟೋಯಿರ್ಮಾರ್ ಮತ್ತು ಇನ್ನೊಬ್ಬ ಯಾರಂದ್ರ ಇವರಿಬ್ರು ಸೇರಿ ಏನ್ ಮಾಡ್ತಾರ ಅಂದ್ರ ಆಂಥ್ರೋಪೋಸಿನ್ ಹಂತವನ್ನ ಗುರುತಿಸಿದಾರ. ಇದು ತೀರಾ ಇತ್ತೀಚಿನ ಹಂತವಾಗಿ ಗುರುತಿಸಿಕೊಂಡೈತಿ. ಇದಕ್ಕೆ ಮಾನ್ಯತೆ ಯಾಕೆ ಕೊಡ್ತಾರಂದ್ರ ಈ ಎಲ್ಲಾ ಸಂಶೋಧನೆಗಳಿಗೆ ಮಾನ್ಯತೆ ಕೊಡೋರು ಯಾರಂದ್ರ ಜಿಯೋಲಾಜಿಕಲ್ ಸೊಸೈಟಿ ಆಫ್ ಲಂಡನ್, JSL ಅಂತ ಕರಿತೇವಲ್ಲ, ಇವ್ರು ಏನ್ ಮಾಡ್ತಾರ ಅಂದ್ರೆ 2008ರಲ್ಲಿ ಇದಕ್ಕೆ ಮಾನ್ಯತೆ ಕೊಡ್ತಾರ. ಯಾವ್ದಕ್ಕ? 3ನೇ ಹಂತಕ್ಕ. ಕಂಡು ಹಿಡಿದವ್ರು ಯಾರ್ಯಾರ? ಎಫ್ ಸ್ಟೋಯಿರ್ಮಾರ್ ಮತ್ತು ಪೌಲ್ ಕ್ರಾಡ್ಜೆನ್ ಅನ್ನುವಂಥವ್ರು ಕಂಡು ಹಿಡ್ತಾರ. ಈ ಹಂತಕ್ಕೆ ಏನ್ ಮಾಡ್ತಾರ ಅಂದ್ರ
ಜಿಯಾಲಜಿಕಲ್ ಸೊಸೈಟಿ ಆಫ್ ಲಂಡನ್ ಅವರು ಮಾನ್ಯತೆ ಕೊಟ್ಟಿದ್ದನ್ನ ಕಾಣ್ತೀವಿ. ನೋಡಿದ್ರಲ್ಲ ಈ ಹಂತಗಳು ಯಾವ್ಯಾವ ಹಂತಗಳು ನೋಡ್ರಿ, ಪ್ಲಸ್ಟೋಸಿನ್, ಹೆಲೋಸಿನ್. ಇಲ್ಲಿ ನಾವು ನೋಡಿದಂತ ಒಟ್ಟು ಅವಧಿಗಳನ್ನ ನಾವು ಗುರುತಿಸಿಕೊಂಡಾಗ ಏನಾಗತ್ತಂದ್ರೆ ಇಲ್ಲಿ ಅದ್ರ ಬಗ್ಗೆ ನೋಡೋಣ. ಈಗ ಅವಧಿಗಳನ್ನ ನೋಡ್ರಿ, ಏನೇನ್ ನೋಡಿದ್ವಿ. ಒಂದನೇದಾಗಿ ಶಿಲಾಯುಗ ಅಂದ್ರೆ ಪ್ರಾಗೈತಿಹಾಸ ಕಾಲ, ಅದರಲ್ಲಿ ಇರ್ತಕ್ಕಂತ ಅವಧಿ ಮತ್ತು ಹಂತಗಳನ್ನ ಎಷ್ಟನೇ ಶತಮಾನದಲ್ಲಿ ಆರಂಭವಾಯಿತು, 19ನೇ ಶತಮಾನದಲ್ಲಿ ಆರಂಭವಾಯಿತು. ಇದರಲ್ಲಿ ಮೊದಲನೇದಾಗಿ 3 ಏಜ್ ಸಿಸ್ಟಮ್ ಅನ್ನ CJ ಥಾಮ್ಸನ್ ಕೊಟ್ಟರು. ಇದರಲ್ಲಿ ಏನೇನ್ ಬಂದು ಸ್ಟೋನ್ ಏಜ್, ಕಂಚಿನ ಯುಗ, ಕಬ್ಬಿನ ಯುಗ. ಆದ್ರೆ 2 ಏಜ್ ಸಿಸ್ಟಮ್ ಅನ್ನ ಯಾರ್ಯಾರು ಕೊಟ್ಟರು? 2 ಏಜ್ ಸಿಸ್ಟಮ್ ಅನ್ನ ಜಾನ್ ಲುಬಾಕ್ ಅವರು ಕೊಟ್ಟರು. ಹಾಗಾದ್ರೆ ಕಾಲಗಣನೆ ಟೈಮ್ ಲೈನ್ ಎಷ್ಟರಲ್ಲಿ ಬಂತು? 1825ರಲ್ಲಿ ಸ್ಥಾಪನೆ ಆಯಿತು. 1826ರಲ್ಲಿ ಗೈಡ್ ಟು ನಾರ್ದರ್ನ್ ಆಂಟಿಕ್ವಿಟಿ ಅನ್ನುವಂತಹ ಸಚಿತ್ರ ಮೊನೋಗ್ರಾಫ್ ಪತ್ರಿಕೆಯಲ್ಲಿ ಇದನ್ನ ಪ್ರಕಟಿಸಿದ್ದನ್ನ ಕಾಣ್ತೀವಿ. ಇದನ್ನ ಬೆಂಬಲಿಸಿದವನು PF ತುಮಾರ್. ಅದೇ ರೀತಿಯಾಗಿ ಎಡ್ವರ್ಡ್ ಲಾಟೆಟ್ ಅನ್ನುವಂಥವ್ರು ಪ್ರೆಸೆಂಟ್ ಇರ್ತಕ್ಕಂಥ ಕಾಲಗಣನೆ ವರ್ಗೀಕರಣವನ್ನ ಮಾಡಿದ್ದನ್ನ ಕಾಣ್ತೀವಿ. ಈ ಪ್ರೆಸೆಂಟ್ ಇರ್ತಕ್ಕಂಥದ್ದು 3 ಹಂತಗಳು: ಲೋವರ, ಮಿಡಲ್ ಮತ್ತು ಅಪ್ಪರ. ಅದೇ ರೀತಿಯಾಗಿ ಭೂ ವೈಜ್ಞಾನಿಕ ಕಾಲ ಫಸ್ಟ್ ಟೈಮು ಯಾವಾಗ ಸಂಶೋಧನೆಗೆ ಉಪಕರಣಗಳು ಎಲ್ಲಿ ಸಿಕ್ಕು ಅಂದ್ರೆ ಲಾಟೆಟ್ ಫ್ರಾನ್ಸಸ್ ಎಂಬಾತ ಒರಿಜಿನಾಕ್ ಅನ್ನುವಂತಹ ಒಂದು ಪ್ಯಾಲಿಯೋಲಿಥಿಕ್ ಗುಹಾತಾಣದಲ್ಲಿ ಕಂಡು ಹಿಡಿದ್ರಿಂದ ಅವೆಲ್ಲ ಕಂಡುಕೊಂಡು. ಅದೇ ರೀತಿಯಾಗಿ ಎಲ್ಲ ವಿಕಾಸವಾದಗಳಿಗೆ ಪರಿಕಲ್ಪನೆ ಕೊಟ್ಟವನು ಯಾರಂದ್ರೆ ಚಾರ್ಲ್ಸ್ ಡಾರ್ವಿನ್. ಎಷ್ಟರಲ್ಲಿ? 1859ರಲ್ಲಿ. ತನ್ನ ಗ್ರಂಥ ಯಾವುದು? ದಿ ಒರಿಜಿನ್ ಆಫ್ ಸ್ಪೈಸಸ್. ಈತನ ಮೇಲೆ ಪ್ರಭಾವ ಬೀರಿದ ಗ್ರಂಥ ಯಾವುದು? ಪ್ರಿನ್ಸಿಪಲ್ ಆಫ್ ಜಿಯಾಲಜಿ. ಬರೆದವನು ಚಾರ್ಲ್ಸ್ ಲೇ. ಅದೇ ರೀತಿಯಾಗಿ ಚಾರ್ಲ್ಸ್ ಡಾರ್ವಿನ್ ಗ್ರಂಥ ಯಾರ ಮೇಲೆ ಪ್ರಭಾವ ಬೀರಿತು? ಹೆನ್ರಿ ಹೆಕ್ಸ್ಲೆ ಮೇಲೆ ಪ್ರಭಾವ ಬೀರಿತು. ಎಷ್ಟರಲ್ಲಿ? 1863ರಲ್ಲಿ. ಆತ ಬರೆದಂತಹ ಗ್ರಂಥ ಎವಿಡೆನ್ಸ್ ಆಸ್ ಟು ಮ್ಯಾನ್ಸ್ ಪ್ಲೇಸ್ ಇನ್ ನೇಚರ್ ಅನ್ನುವಂತಹ ಗ್ರಂಥ. ಕ್ಲಿಯರ್ ಆಯ್ತ್ರೆ? ಇವೆಲ್ಲವೂ ಏನಾಗಿರ್ತಾವ ಅಂದ್ರೆ ನಿಮಗೆ ಪ್ರೀ ಹಿಸ್ಟ್ರಿಯಲ್ಲಿ ಬರ್ತಕ್ಕಂಥ ಆರಂಭಿಕ ಒಂದು ಟಾಪಿಕ್. ಟಾಪಿಕ್ ಅಂದ್ರೆ ಏನ? ಸಬ್ ಟಾಪಿಕ್. ಎಂಟೈರ್ ಇಡೀ ಪ್ರೀ ಹಿಸ್ಟ್ರಿ ಅನ್ನುವಂಥದ್ದು ಒಂದು ದೊಡ್ಡ ಟಾಪಿಕ್ ಇದು. ಇದನ್ನ ನೀವು ಕ್ಲಾಸ್ ಯಾವಾಗ ರೆಗ್ಯುಲರ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗ್ತಾವಲ್ಲ ಅವಾಗ ಇದ್ರ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ನಾವು ಕೊಡ್ತಕ್ಕಂಥ ಪ್ರತಿಯೊಂದು ಕ್ಲಾಸ್ ಅನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ನಿಮ್ಗೆ ಕೇಳ್ತಕ್ಕಂಥ ಯಾವುದೇ ಒಂದು ಕ್ವಶನ್ ಇದ್ರು ನಮ್ಮ ಕ್ಲಾಸ್ ಅಲ್ಲಿ ಬಂದೇ ಬಂದಿರುತ್ತೆ. ಯಾಕಂದ್ರೆ ಇಷ್ಟೊಂದು ಮಾಹಿತಿಯನ್ನ ಇಡೀ ಕರ್ನಾಟಕ ಅಲ್ಲ, ಇಡೀ ಇಂಡಿಯಾದಲ್ಲಿ ಯಾವ್ದೊಂದು ಕ್ಲಾಸ್ ನೋಡ್ರಿ, ಯಾವುದೇ ಒಂದು ಇಂಗ್ಲಿಷ್ ಭಾಷೆಯಲ್ಲಿ ಇರಲಿ, ಹಿಂದಿ ಭಾಷೆಯಲ್ಲಿ ಇರಲಿ, ಅಥವಾ ಯಾವುದೇ ಒಂದು ಗ್ರಂಥ ಇರಲಿ, ಇಂಗ್ಲಿಷ್ ಭಾಷೆಯ ಗ್ರಂಥ ಇರಲಿ, ಹಿಂದಿ ಭಾಷೆಯ ಗ್ರಂಥ ಇರಲಿ, ಅಥವಾ ಕನ್ನಡ ಭಾಷೆ ಯಾವುದೇ ಒಂದು ಗ್ರಂಥವನ್ನ ತಗೊಂಡ್ರಿ, ಇಷ್ಟೊಂದು ನಾವು ಕೊಟ್ಟಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನ ಮಾಹಿತಿಯನ್ನ ಯಾರಾದ್ರೂ ಸಿಕ್ಕಿದ್ರೆ ನಿಮ್ಗೆ ನಮ್ಮ ಕ್ಲಾಸ್ಗೆ ಫ್ರೀ ಅಡ್ಮಿಷನ್ ಮಾಡ್ಕೊಡ್ತೀವಿ. ಯಾಕಂದ್ರೆ ಇಷ್ಟೊಂದು ಮಾಹಿತಿಯನ್ನ ಯಾರು ಹೇಳಕ್ಕೆ ಸಾಧ್ಯವೇ ಇಲ್ಲ. ಇದು ನಾನು ನಿಮ್ಗೆ ಹೇಳ್ತಾ ಇರ್ತೀವಿ ಅಂತಕ್ಕದ್ದು ಸ್ವಲ್ಪ ಸಣ್ಣ ಟಾಪಿಕ್ ಅಷ್ಟನ್ನೇ ಆಯ್ಕೆ ಮಾಡ್ಕೊಂಡು ಏನಿದೊಂದು ಡೆಮೋ ಕ್ಲಾಸ್ ತರೋದ್ರಿಂದ ಇದೇ ನಿಮ್ಗೆ ಒಂದೇ ಬಾರಿಗೆನ ಅರ್ಥ ಆಗಿರಲ್ಲ. ನಂಗೆ ಗೊತ್ತಿದೆ ಈ ಟಾಪಿಕ್ ನಿಮ್ಗೆ ಅರ್ಥ ಆಗಿರಲ್ಲ. ಯಾವಾಗ ಇದ್ರ ಕೂತು ಕ್ವಶನ್ಗಳನ್ನ ನಾವು ನಿಮಗೆ ಟೆಸ್ಟ್ ಸಿರೀಸ್ಗಳನ್ನ ನಡೆಸ್ತೀವಿ, ಅಥವಾ ಯಾವ್ಯಾವ್ದು ಎಕ್ಸಾಮ್ಗಳಲ್ಲಿ ಹಿಂದೆ ನಡೆದಂತ ಯಾವ್ಯಾವ ಎಕ್ಸಾಮ್ಗಳಲ್ಲಿ ಇದ್ರ ಕುರಿತು ಕ್ವಶನ್ಗಳು ಬಂದಾವ, ಇದು ಯಾವ ರೀತಿಯಾಗಿ ವಿಷಯ ವಿವರಣೆ ಐತಿ ಅನ್ನೋದನ್ನ ನಿಮ್ಗೆ ಯಾವಾಗ ಪ್ರಶ್ನೆಗಳ ಮುಖಾಂತರ ವಿವರಣಾತ್ಮಕವಾಗಿ ಕೊಡ್ತಾ ಹೋಗ್ತೀವಿ ನೋಡಿ, ಅವಾಗ ನಿಮಗೆ ಏನಾಗ್ತೈತಿ ಅಂದ್ರೆ ಎಂಟೈರ್ ಆಗಿ ಕ್ಲಿಯರ್ ಆಗುತ್ತೆ. ಇದೇ ನಿಮ್ಗೆ ಬೇಕಾಗಿರ್ತಕ್ಕಂಥ ಶೀಟ್ಗಳಲ್ಲಿ ಇದು ನಿಮ್ಗೆ ಈಸಿ ಆದಂತಹ ವೇ ಕ್ರ್ಯಾಕ್ ಮಾಡಬಹುದು. ಏನ್ ಅವ್ರ ಪ್ರೆಸೆಂಟ್ ಏನ್ ಕೇಳ್ತಕ್ಕಂಥ ಕ್ವಶನ್ಸ್ಗಳು ಇದಾವ ನೋಡಿ, ಅವನ್ನೆಲ್ಲಾನು ನಮ್ಮ ಟಾಪಿಕ್ ಅಲ್ಲಿ ಬಂದೇ ಹೋಗ್ತಾವ. ಅವು ಎಲ್ಲೂ ಯಾವ್ದನ್ನು ನಾವು ಮಿಸ್ ಮಾಡೋದೇ ಇಲ್ಲ. ಪ್ರತಿಯೊಂದು ನಿಮ್ಗೆ ಏನಾಗ್ತಾವ ಅಂದ್ರ ಬಂದೇ ಬರ್ತಾವ. ಇದ್ರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ. ಈಗ ನಿಮ್ಗೆ ನೋಟಿಫಿಕೇಶನ್ ಆರಂಭವಾಗಿದಾವ, ಇದ್ರ ಬಗ್ಗೆ ಗಮನ ಕೊಡಿ. ಪ್ರತಿಯೊಬ್ಬರು ಕ್ಲಾಸ್ಗೆ ಅಟೆಂಡ್ ಆಗಿ ಜಾಯಿನ್ ಆಗಿ. ಹೇಳ್ತಕ್ಕಂಥ ಕರ್ತವ್ಯ ನಮಗೂ, ಓದ್ತಕ್ಕಂಥ ಕರ್ತವ್ಯ ನಿಮಗೂ. ಯಾವುದೇ ಒಂದು ಎಕ್ಸಾಮ್ ಮಾಡ್ಬೇಕಂದ್ರೆ ಅಥವಾ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋಬೇಕಂದ್ರೆ ಕೇವಲ ಒಂದೇ ಅಲ್ಲ, ಓದ್ತಕ್ಕಂಥ ವಿಧಾನ, ಓದ್ತಕ್ಕಂತಹ ಸಾಮಗ್ರಿಗಳು ಮತ್ತು ಸಿಗ್ತಕ್ಕಂಥ ಸೋರ್ಸು ಪ್ರತಿಯೊಂದು ನಿಮ್ಗೆ ಏನಾಗಿರ್ತಾವ ಅಂದ್ರ ಇಂಪಾರ್ಟೆಂಟ್ ಆಗಿರ್ತಾವ. ನೀವು ಯಾವ ರೀತಿ ನಿಮ್ಮದೇ ಆದಂತಾವ ಏನ್ ಆಯ್ಕೆ ಮಾಡ್ಕೋತೀರಿ ಅದ್ರ ಮ್ಯಾಗ ನಿಮ್ದು ಏನಾಗಿರ್ತೈತಿ ಅಂದ್ರ ಸ್ಪರ್ಧೆ ಆಗ್ಲಿ ಅಥವಾ ನಿಮ್ ಜೀವನ ನಿಂತಿರ್ತೀವಿ. ನೀವು ಒಳ್ಳೆ ವೇಯನ್ನ ಆಯ್ಕೆ ಮಾಡ್ಕೊಂಡ್ರ ಅಷ್ಟು ಬೇಗನ ನೀವು ಏನಾಗ್ತೀರಿ, ಕ್ರ್ಯಾಕ್ ಆಗ್ತೀರಿ. ಅಂದ್ರೆ ಅಷ್ಟು ಬೇಗನ ನೀವು ಅಪಾಯಿಂಟ್ ಆಗ್ತೀರಿ. ನಮ್ದೇನು ಈ ಸರ್ತಿ ನಡೀತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಲಿ ಅಥವಾ PU ಕಾಲೇಜ್ ಲೆಕ್ಚರರ್ ಆಗಲಿ ಮಿನಿಮಮ್ 50%
ಏನ್ ಸೆಲೆಕ್ಷನ್ ಆಗ್ತಾರೋ ನಮ್ಮ ಕ್ಲಾಸ್ನಿಂದನೇ ಸೆಲೆಕ್ಷನ್ ಆಗ್ಬೇಕಂತ ಹೇಳಿ ಒಂದು ಟಾರ್ಗೆಟ್ ಇಟ್ಕೊಂಡಿವಿ. ನಾವು ಸೆಲೆಕ್ಷನ್ ಮಾಡೇ ಮಾಡ್ತೀವಿ ಅಥವಾ ಸೆಲೆಕ್ಷನ್ ಮಾಡ್ತೀವಿ. ಆ ರೀತಿಯಾಗಿ ನಾವು ಕ್ಲಾಸ್ ಕೊಡ್ತೀವಿ, ಟೆಸ್ಟ್ ಸಿರೀಸ್ಗಳನ್ನ ನಡೆಸ್ತೀವಿ. ಪ್ರತಿಯೊಂದಕ್ಕೂ ನೀವು ಅಟೆಂಡ್ ಆಗಿ ಪ್ರತಿಯೊಂದನ್ನ ಸೂಕ್ಷ್ಮವಾಗಿ ಗಮನಿಸಿ ನಾವು ಕೊಡ್ತಕ್ಕಂತಹ ಯಾವುದೇ ಒಂದು ವಿಷಯ ವಿವರಣೆ ನಿಮ್ಗೆ ಎಲ್ಲೂ ಸಿಗಲ್ಲ. ಕರ್ನಾಟಕದಲ್ಲಿ ನೀವು ಕೇಳಿರ್ತೀರಿ, ಓದಿರ್ತೀರಿ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನೀವು ಯಾವ ಬುಕ್ ಅದಾವ ನಿಮ್ಮ ಹತ್ರ, ನೀವು ಯಾವ್ಯಾವ ಬುಕ್ಗಳನ್ನ ಓದತ್ತೀರಿ, ನಮ್ಗೆಲ್ಲಾನು ಗೊತ್ತಿದೆ ಅದ್ರ ಬಗ್ಗೆ. ಅದರಿಂದ ಒಂದೇ ಒಂದು ಕ್ವಶನ್ ನಿಮಗೆ ಬರಲ್ಲ. 2021ರಲ್ಲಿ ನಾನು ಅಸ್ಪಿರೆಂಟ್ ಆಗಿ 26ನೇ ವಯಸ್ಸಿಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಆಯ್ಕೆ ಆಗಿದ್ದೀನಿ. ನಾನು 26ನೇ ವಯಸ್ಸಿಗೆ ಕ್ರ್ಯಾಕ್ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಸ್ಟಡಿ ಮಾಡಿದ್ದೀನಿ, ಯಾವ ರೀತಿಯಾಗಿ ವಿಷಯಗಳನ್ನ ನಿಮಗೆ ಕ್ರೋಢೀಕರಿಸಿದ್ದೀನಿ, ಅದನ್ನ ಯಾವ ರೀತಿಯಾಗಿ ಫಸ್ಟ್ ಅಟೆಂಪ್ಟ್ ಅಲ್ಲೇ ಹೊಡಿಬೇಕು ಅನ್ನೋದನ್ನ ಎಂಟೈರ್ ಆಗಿ ನಾನು ನಿಮಗೆ ಇಲ್ಲಿ ಬೋಧನೆ ನೀಡ್ತೀನಿ. ಯಾಕಂದ್ರೆ ನೀವು ಓದ್ತಕ್ಕಂಥ ನಿಮ್ಮ ಬಳಿ ಇರ್ತಕ್ಕಂಥ ಸೋರ್ಸ್ಗಳು ಯಾವುವು ಕೂಡ ಆತ KA ಫಾಲೋ ಮಾಡಲ್ಲ. KA ಅನ್ನೋದಂತೂ ಒಂದು ಸ್ವತಂತ್ರವಾದಂತಹ ಎಕ್ಸಾಮಿನೇಷನ್ ಬೋರ್ಡ್. ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಏನ್ ಕ್ವಶನ್ ಪೇಪರ್ ಸೆಟ್ ಮಾಡ್ತಕ್ಕಂಥವ್ರು ಇರಲಿ ಅಥವಾ ಬೋರ್ಡ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಉನ್ನತ ಹುದ್ದೆ ಪಡೆದವರು ಎಲ್ಲರೂ IAS ಕೆಡರ್ದಿಂದ ಬಂದವರು. IASನವ್ರು ಯಾವುದು ನಿಮ್ ಕನ್ನಡ ಇದಾವ ನೋಡಿ ಬುಕ್ಸ್ಗಳು, ದಪ್ಪ ಬುಕ್ಸ್. ಎಕ್ಸಾಂಪಲ್ ಈ KNA ಮತ್ತು ವಿದ್ಯಾರ್ಥಿ ಅನ್ನುವಂಥ ಬುಕ್ಸ್ಗಳನ್ನ, ಸದಾಶಿವಣ್ಣ ಅಂತ ಬುಕ್ಸ್ಗಳನ್ನ ಏನು ಓದಿದ್ರಿ, ಯಾವ್ದೊಂದು ಕ್ವಶನ್ ಅವರಿಂದ ಬರಲ್ಲ. 2021ರಲ್ಲಿ ನಡೆದಂತ ಎಕ್ಸಾಮ್ಗೆ ನಾನೊಬ್ಬ ಅಸ್ಪಿರೆಂಟ್ ಆಗಿ ನಾನೇ ಪುಸ್ತಕ ಬರೆದಿದ್ದೀನಿ. ಆ ಎಕ್ಸಾಮ್ಗೆ ಪುಸ್ತಕ ಬರೆದು ನಾನು ಸೆಲೆಕ್ಷನ್ ಆಗಿದ್ದೀನಿ. ನನ್ನ ಪುಸ್ತಕ ಕಂಡ್ಕೊಂಡವರು 21 ಜನನು ಸೆಲೆಕ್ಷನ್ ಆಗಿದ್ದಾರೆ. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವ್ರು ಫಾಲೋ ಮಾಡ್ತಕ್ಕಂಥ ವಿಷಯನೇ ಬೇರೆ ಇರುತ್ತೆ, ನೀವು ಓದ್ತಕ್ಕಂಥ ವಿಷಯನೇ ಬೇರೆ ಇರುತ್ತೆ. ಈ ಬರೀ ನಾನು ಈಗ ಒಂದು ಎಷ್ಟು ಭಾಳ ಅಂದ್ರೆ ಒಂದು 5ರಿಂದ 6 ಸ್ಲೈಡ್ ಇದಾವೆ. ಆ ಸ್ಲೈಡ್ ಅಲ್ಲಿ ನಿಮಗೆ ಕೆಲವು ಒಂದು ಪಾಠದಾಗ ಯಾವುದೇ ಒಂದು ಮೂಲೆಯಲ್ಲಿರ್ತಕ್ಕಂಥ ಕೆಲ ಅಂಶಗಳನ್ನು ಮಾತ್ರ ನಿಮಗೆ ವಿವರಿಸಿದ್ದೀನಿ. ಈ ಕೆಲ ಅಂಶಗಳಿಂದಲೇ ನಿಮಗೆ ತಿಳಿದಿರುತ್ತೆ ಯಾವ ರೀತಿ ವಿಷಯ ಇದೆ, ಯಾವ ರೀತಿ ಇದು ಒಳಗೊಂಡಿದೆ, ಏನೇನು ಒಳಗೊಂಡಿದೆ. ನಿಮ್ಗೆ ಏನಾಗುತ್ತೆ ಅಂದ್ರೆ ಓದೋ ಉತ್ಸಾಹ ಇರುತ್ತೆ, ಆದ್ರೆ ಒಳ್ಳೆ ಸೋರ್ಸ್ ಸಿಗಲ್ಲ. ಒಳ್ಳೆ ಕ್ವಶನ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ, ಅದನ್ನ ಯಾವ ರೀತಿ ಕ್ರ್ಯಾಕ್ ಮಾಡ್ಬೇಕು, ಯಾವ್ಯಾವ ರೀತಿ ಕ್ವಶನ್ ಕೇಳ್ತಾರೆ, ಯಾವ್ಯಾವ ಟಾಪಿಕ್ ಮೇಲೆ ಬರುತ್ತೆ, ಪ್ರತಿಯೊಂದು ಆತ ಫ್ರೇಮ್ ಮಾಡ್ತಕ್ಕಂತಹ ಒಂದು ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ ನೋಡಿ, ಅದನ್ನು ಸಂಪೂರ್ಣವಾಗಿ ನಿಮ್ಗೆ ಏನ್ ಮಾಡ್ತೀವಿ ಅಂದ್ರೆ ಇಲ್ಲಿ ನೀಡ್ತೀವಿ ನಾವು. ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ನಲ್ಲಿ ನೀವು ಯಾವ ರೀತಿ ಯಾವ ಟಾಪಿಕ್ ಮೇಲೆ ಯಾವ್ಯಾವ ವಿಭಾಗದಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಬರುತ್ತೆ, ಆ ಕ್ವಶನ್ಸ್ ಗಳಿಗೆ ನೀವು ಯಾವ ರೀತಿ ಉತ್ತರಿಸಬೇಕು, ನೀವು ಎಷ್ಟು ಉತ್ತರಗಳನ್ನ ನೀವು ಸರಿಯಾಗಿ ಮಾಡಿದ್ರೆ ನೀವು ಲಿಸ್ಟ್ ಅಲ್ಲಿ ಇರ್ತೀವಿ, ಅದನ್ನೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ದೀರ್ಘವಾಗಿ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ನಿಮಗ್ ಬೇಕಾಗಿರೋದು ಒಂದೇ ಸೀಟ್ ಇರುತ್ತೆ. ಸುಮ್ಮನೆ ನೀವ್ ಏನ್ ಮಾಡ್ತೀರಾ, 70 ಇದಾವ ಸೀಟು, 50 ಸೀಟ್ ಅದಾವ, ಯಾಕೆ ಚಿಂತೆ ಮಾಡ್ತೀರಿ? ಅದ್ರ ಬಗ್ಗೆ ಎಲ್ಲ ತಲೆ ಕಟ್ಸ್ಕೊಕ್ ಹೋಗ್ಬೇಡ್ರಿ. ನಿಮಗಿರ್ತಕ್ಕಂಥದ್ದು ಬೇಕಾಗಿರೋದು ಒಂದೇ ಒಂದು ಸೀಟು. ಆ ಒಂದು ಸೀಟ್ ನಿಮ್ದು ಇದ್ದೇ ಇರುತ್ತೆ. ಪ್ರಾಮಾಣಿಕವಾಗಿ ನೀವು ಓದಿದ್ದೇ ಆದಲ್ಲಿ, ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆಗಿದ್ದಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಆ ಸೀಟ್ ಸಿಕ್ಕೇ ಸಿಗುತ್ತೆ. ಆ ಸಿಗ್ಬೇಕಾದ್ರೆ ಅದಕ್ಕೆ ಏನೇನು ಸಹಾಯಕ ಬೇಕು ನೋಡ್ರಿ, ಅಧ್ಯಯನ ಸಾಮಗ್ರಿ ಆಗ್ಲಿ, ಕ್ಲಾಸ್ಗಳಾಗ್ಲಿ, ನಿಮಗೆ ಟೆಸ್ಟ್ ಸಿರೀಸ್ಗಳು ಏನಾಗ್ಲಿ, ಅದನ್ನೆಲ್ಲಾನು ನಾವು ಕೊಡ್ತಕ್ಕಂಥದ್ದು ನಮ್ಗೆ ಬೇಕಿದ್ದು. ನಾವು ಕೊಡೋಕೆ ರೆಡಿ ಇದ್ದೀವಿ, ನೀವು ತಗೋಕೆ ರೆಡಿ ಇರಬೇಕು, ಅದನ್ನ ಓದ್ತಾ ಇರಬೇಕು, ಆಯ್ಕೆ ಆಗ್ತಾ ಇರಬೇಕು. ಈ ಕ್ಲಾಸ್ ಮುಗಿದ್ಮೇಲೆ, ಎಕ್ಸಾಮಿನೇಷನ್ ಮುಗಿದ್ಮೇಲೆ ಮುಂದಿನ ಸಾಧಕರ ಒಂದು ಏನ್ ನಡೆಸ್ತೀವಲ್ಲ, ಸಾಧಕರ ಇಂಟರ್ವ್ಯೂ, ಅದರಲ್ಲಿ ನೀವು ಬರಬೇಕು. ಆ ಲೆವೆಲ್ಗೆ ನಿಮ್ಮನ್ನ ರೆಡಿ ಮಾಡ್ತೀವಿ. ನೀವು ಟಾಪ್ 10 ಅಲ್ಲೇ ಇರ್ತೀರಾ ನಮ್ಮ ಕ್ಲಾಸ್ನಲ್ಲಿ ಮಾಡಿದ್ರು. ಲಾಸ್ಟ್ ಟೈಮ್ ಆದಂತ 2021ರಲ್ಲಿ ನಮ್ಮ ಬುಕ್ ತಗೊಂಡವ್ರಿಗೆ 21 ಜನ ಇದ್ದಾರೆ, ಇರ್ತಕ್ಕಂಥ 80 ಕ್ವಶನ್. ನೀವು ಕ್ಲಾಸ್ ಕೇಳಿದ್ರೆ ನೀವು ಇನ್ನು ರ್ಯಾಂಕ್ ಪಡೆದೇ ಇರ್ತೀರ. ಹಾಗಾಗಿ ನಿಮ್ಗೆ ಯಾವ್ಯಾವ ರೀತಿಯಾಗಿ ಯಾವ್ಯಾವ ಟಾಪಿಕ್ ಮೇಲೆ 3 ಹಂತಗಳು, ಯಾವುದು ಪ್ರಾಚೀನ ಕಾಲ, ಮಧ್ಯಕಾಲ, ಆಧುನಿಕ ಕಾಲ ಮತ್ತು ವರ್ಲ್ಡ್ ಹಿಸ್ಟ್ರಿ, ಕರ್ನಾಟಕನ್ ಹಿಸ್ಟ್ರಿ, ಅದೇ ರೀತಿಯಾಗಿ ಹಿಸ್ಟೋಗ್ರಫಿ ಎಲ್ಲಾನು ಏನಾಗಿ ವಿವರಣಾತ್ಮಕವಾಗಿ ಚರ್ಚೆ ಮಾಡ್ತೀವಿ. ನಾವು ಕೊಡ್ತಕ್ಕಂಥ ಒಂದೊಂದು ಮಾಹಿತಿ ಕೂಡ ನಿಮ್ಗೆ ಯಾವ ಪುಸ್ತಕದಲ್ಲಿ ಸಿಗಲ್ಲ, ಯಾರು ಬರ್ದಿಲ್ಲ, ಯಾರು ನಿಮ್ಗೆ ಹೇಳುವುದಿಲ್ಲ. ಅಷ್ಟೊಂದು ಮಾಹಿತಿನ ನಾವೇನ್ ಮಾಡ್ತೀವಿ, ನಿಮ್ಗೆ ಕೊಡ್ತೀವಿ. ಕೊಟ್ಟಂತ ಮಾಹಿತಿಯಲ್ಲಿ ಅಷ್ಟೇ ಕಂಟೆಂಟ್ ಇರುತ್ತೆ. ಆ ಕಂಟೆಂಟ್ಗಳೇ ನಿಮಗೆ ಏನಾಗ್ತಾವ ಅಂದ್ರೆ ಎಕ್ಸಾಮ್, ನಾವು ಕ್ಲಾಸ್ ಅಟೆಂಡ್ ಆದ್ಮೇಲೆ ಈಗ ಅಕ್ಕಪಕ್ಕದಲ್ಲಿ ನಡೀತಕ್ಕಂಥ ಎಕ್ಸಾಮ್ಗಳು ಯಾವ್ಯಾವ ಇರ್ತಾವಲ್ಲ, SDB ಆಗ್ಲಿ, FD ಆಗ್ಲಿ, ಅಥವಾ ಇನ್ನೂ ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಇರ್ತಾವ ನೋಡಿ, ಆ ಬಂದಂತ ಕ್ವಶನ್ ಪೇಪರ್ ಅಲ್ಲಿ ನಿಮ್ಗೆ ಅನಾಲಿಸಿಸ್ ಮಾಡೋಕೆ ಸಿಗ್ತಾ ಹೋಗುತ್ತೆ. ಬಂದಂತ ಕ್ವಶನ್ಸ್ಗಳು ನೀವು ಓದ್ತಕ್ಕಂಥ ಟಾಪಿಕ್ಗಳ ಮೇಲೆ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ, ನಾನು ಸರಿಯಾದ ವೇಯಲ್ಲಿದ್ದೀನಿ, ನಾನು ಸರಿಯಾದ ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಕೊಡ್ತಕ್ಕಂತಹ
ಜ್ಞಾನವನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ. ಇಲ್ಲೊಂದು ನೋಡಿ, ಓಲ್ಡ್ ಕ್ವಶನ್ ಪೇಪರ್ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಕೇಳ್ಯಾರ ಹೆಂಗ್ ಕ್ವಶನ್ ಕೇಳ್ಯಾರು, ಭಾರತೀಯ ಶಿಲಾಯುಗದ ಹಂತಗಳನ್ನು ಕೇಳ್ಯಾರು, ಅದ್ರ ಜೊತೆಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ನೋಡಿ. ನೋಡ್ರಿ, ಹೊಲೋಸಿನ್, ನಾ ಈಗ ಹೊಲೋಸಿನ್ ಹೇಳಿದ್ನಲ್ಲ, ಈ ಹೊಲೋಸಿನ್ ವೈಜ್ಞಾನಿಕ ಯುಗದಲ್ಲಿ ಮೈಕ್ರೋಲಿಥಿಕ್ಗಳು ಮತ್ತು ಸೀಲ್ಗಳ ಬಳಕೆ ಈ ಕೆಳಗಿನಲ್ಲಿ ಯಾವುದು ಯುಗಕ್ಕೆ? ನಾ ಏನ್ ಸ್ಲೈಡ್ ನಿಲ್ತೀನಿ ನೋಡ್ರಿ, ಆ ಮುಂದಿನ ಸ್ಲೈಡ್ ನಲ್ಲೇ ಈ ಟಾಪಿಕ್ ಕ್ವಶನ್ಗೆ ಆನ್ಸರ್ ಇದೆ. ಈ ರೀತಿಯಾಗಿ ನಿಮ್ಗೆ ಯಾವುದೇ ಒಂದು ಕ್ವಶನ್ ಅವ್ರು ಎಲ್ಲಿಂದ ತೆಗಿಲಿ, ಅವ್ರು ತೆಗೆದ್ರೆ ನಾವು ಹೇಳ್ತಕ್ಕಂಥ ಟಾಪಿಕ್ ಅನ್ನ ತೆಗಿಬೇಕು. ಅದನ್ನ ಬಿಟ್ರೆ ಅವ್ರು ತಗೊಳಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ಫಾಲೋ ಮಾಡ್ತಿರೋದನ್ನೇ ಅವರು ಫಾಲೋ ಮಾಡ್ತಿದ್ದಾರೆ ಅಂದ್ಮೇಲೆ ಅವ್ರಕ್ಕಿಂತ ನಾವು ಮುಂಚೆ ಇದೀವಿ ಅಂತ ಅರ್ಥ. ಅವ್ರು ನಮ್ಮ ಹಿಂದೆ ಇದ್ದಾರೆ, ನಾವು ಮುಂಚೆ ಇದೀವಿ ಅಂತ ಹೇಳಿ ಹಿಂದಿದ್ದನ್ನ ಬಿಟ್ಕೊಟ್ಟು ಹೋಗ್ಬಾರ್ದು. ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿದೆ ಆದ್ರೆ ನಾವು ತಿಳಿದ್ದೇ ಕ್ವಶನ್ ಬರುತ್ತೆ. ಅದು ಬಿಟ್ಟು ಯಾವ ಕ್ವಶನ್ ಕೂಡ ಹೊರಗಿಂದ ಬರಲ್ಲ. 80%, 100ಕ್ಕೆ 80 ಕ್ವಶನ್ ಬರುವಂತಹ ವ್ಯವಸ್ಥೆ ಅಂದ್ರೆ ಬರ್ತಕ್ಕಂತಹ ಸಾಮಗ್ರಿ ಆಗಲಿ ಕ್ಲಾಸ್ಗಳಾಗಲಿ ನಾವು ಮಾಡೇ ಮಾಡ್ತೀವಿ. ಅಷ್ಟೊಂದು ಸೋರ್ಸ್ ಅನ್ನ ನಾವು ನಿಮ್ಗೆ ಪ್ರೊವೈಡ್ ಮಾಡ್ತೀವಿ. ಬಂದಿದಾವ ಲಾಸ್ಟ್ ಟೈಮ್ ಯಾವುದು ವರ್ಲ್ಡ್ ಹಿಸ್ಟ್ರಿ ಮತ್ತು ಹಿಸ್ಟೋಗ್ರಫಿ ಹೊರತುಪಡಿಸಿ ಕೆಸೆಟ್ ಅಲ್ಲಿ 100ಕ್ಕೆ 61 ಕ್ವಶನ್ಸ್ ಅನ್ನು ಕೊಟ್ಟಿದ್ದೀವಿ. ಯಾವುದನ್ನು ಹೊರತುಪಡಿಸಿ ಹಿಸ್ಟೋಗ್ರಫಿ, ವರ್ಲ್ಡ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿಯನ್ನ ಹೊರತು